My colleague has some astigmatism. So it is a very bad thing for them. Like when it falls on the middle stump, it will come around off stump. Biddang ansate. Astigmatism. So, nimige cricket anta bande, who's your role model? I mean, yarna neevu whom do you look up to? Like it might sound shock. Hi everyone, welcome to the Yana podcast. ಪ್ರತಿಯೊಬ್ಬ ಯಶಸ್ವಿ ಗಂಡಿನ ಹಿಂದೆ ಒಬ್ಬಳು ಹೆಣ್ಣಿರ್ತಾಳೆ. ಅದೇ ಹೆಣ್ಣು ಅವಳ ಯಶಸ್ಸಿಗೋಸ್ಕರ ಎಷ್ಟೆಲ್ಲ ಅಡಚಣೆಗಳನ್ನ ದಾಟ್ಕೊಂಡ್ ಬರ್ಬೇಕು ಅಂತ ನಿಮ್ಗೆ ಗೊತ್ತಾ? ಇವತ್ತಿನ ಪಾಡ್ಕಾಸ್ಟ್ಗೆ ಗೆಸ್ಟ್ ಆಗಿ ಬಂದಿರೋರು ಈ ಎಲ್ಲ ಅಡಚಣೆಗಳನ್ನ ಬೌಂಡ್ರಿ ಆಚೆಗೆ ಚಚ್ಚಿ ಬಿಸಾಡಿದ್ದಾರೆ. ಇಂಡಿಯನ್ ವಿಮೆನ್ ಕ್ರಿಕೆಟ್ ಟೀಮ್ನ ಒನ್ ಆಫ್ ದ ಮೋಸ್ಟ್ ಪ್ರಾಮಿಸಿಂಗ್ ಫ್ಯೂಚರ್ ಪ್ಲೇಯರ್ ಅಂತಾನೆ ಘೋಷಿಸ್ಕೊಂಡಿರೋ ಇವರು ಕರ್ನಾಟಕ ಟೀಮ್ನ ನಾಯಕಿಯಾಗಿ ಹಲವಾರು ಟೂರ್ನಮೆಂಟ್ಗಳನ್ನ ಗೆದ್ಕೊಂಡು ಬಂದಿದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗಿರುವಂಥ ದಿವ್ಯಾ ಜ್ಞಾನಾನಂದ ಅವರನ್ನ ನಮ್ಮ ಪಾಡ್ಕಾಸ್ಟ್ಗೆ ವೆಲ್ಕಮ್ ಮಾಡೋಣ. ಇವತ್ತಿನ ಪಾಡ್ಕಾಸ್ಟಲ್ಲಿ ವಿಮೆನ್ ಕ್ರಿಕೆಟ್ ಬಗ್ಗೆ ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋಣ. ಇನ್ನು ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ಪಾಡ್ಕಾಸ್ಟ್. ನಾನು ನಿಮ್ಮ ನಿಶಾಂತನ್, ನೇಗಳ ಮನೆ. ಇವಾಗ ನಿದ್ದೆಯಿಂದ ಎಬ್ಸ್ಬಿಟ್ಟು ಇಂಡಿಯಾ ಗಾಡು ಅಂತಾರಲ್ಲ, ಇಂಡಿಯಾ ಆ ಥರ ಇತ್ತು ನಂಗೆ ಫೀಲಿಂಗ್. ದ ನೆಕ್ಸ್ಟ್ ಡೇ ಐ ಕೇಮ್ ಟು ದ ರೂಮ್, ಬಾಕ್ಸ್ ಪೂರ್ತಿ ಅಡಿಡಾಸ್ ಬಾಕ್ಸ್ ಬಂದಿತ್ತು, ಲೈಕ್ ದ ಇಂಡಿಯನ್ ಜರ್ಸಿ ಅನ್ನೋದು. 40 overs ಅಲ್ಲಿ ಐ ಸ್ಕೋರ್ಡ್ ಅಬೌಟ್ 140 odd or something. I was not out, and whenever I come to bowl I get wickets, so they call me a golden arm. I was in the tournament, I get to know that Puneet sir illa anta. ಸೊ ಈ ಥರ ಡ್ರಗ್ಸ್ ಅಂತ ಬಂದಾಗ ಅಥವಾ ಡೋಪಿಂಗ್ ಅಂತ ಬಂದಾಗ ಡು ಯು ಫೈಂಡ್ ಅ ಡಿಫ್ರೆನ್ಸ್ ಇನ್ ರಣಜಿ ನ್ಯಾಷನಲ್ ಅಲ್ಲಿ ಬೇರೆ ಡಿಫ್ರೆನ್ಸ್ ಕಾಣುತ್ತಾ? ಅಂದ್ರೆ ರಣಜಿಲಿ ಮೆಷರ್ಸ್ ಕಡಿಮೆ ಇರುತ್ತಾ? ಅಂಡ್ No, it's all the same. Ella same. When you enter Ranji trophy and when you enter Syed Mushtaq Ali or like Udugirali, like you mentioned, enter ಆಗಿದ ತಕ್ಷಣ it is like you're opening to the national circuit. Okay. Understand il zonals selection matches ಅಂತ ಇನ್ನು ಸ್ಟೇಟ್ ಸರ್ಕಲ್ಸ್ ಇದೆಯಾ. ವೆನ್ ಯು ಓಪನ್ ಔಟ್ ಇಟ್ಸ್ ಓಪನ್. BCCI ಪ್ರೋಟೋಕಾಲ್ಸೇ ಫಾಲೋ ಮಾಡಬೇಕು. BCCI ಫಿಟ್ನೆಸ್ ಪ್ರೋಟೋಕಾಲ್ಸ್, BCCI ಫಿಸಿಯೋ ಅಸೆಸ್ಮೆಂಟ್, BCCI ಫಿಸಿಯೋ ದಿಸ್ ಥಿಂಗ್. ಆ್ಯಂಡ್ ಎಲ್ಲ ಟೂರ್ನಮೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಬ್ಲಡ್ ಟೆಸ್ಟ್ ಕಂಪಲ್ಸರಿ, ಯೂರಿನ್ ಟೆಸ್ಟ್ ಕಂಪಲ್ಸರಿ ಇರುತ್ತೆ ನಮಗೆ. ಆ್ಯಂಡ್ ಚೆಕ್ ಮಾಡ್ತಾರೆ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ವಿಷನ್, ಕಣ್ಣು ಎಲ್ಲ ಚೆಕ್ ಮಾಡ್ತಾರೆ. ವಾಟ್ಸ್ಆಪ್ ವಿತ್ ವಿಷನ್ ಅಂದ್ರೆ ಕಣ್ಣು ಅಂದ್ರೆ ಕಣ್ಣಲ್ಲಿ ಏನೇನು ಟೆಸ್ಟ್ಗಳು ಮಾಡ್ತಾರೆ? ಕಣ್ಣಲ್ಲಿ ವಿಷನ್, ಇದು ಕಲರ್. Okay. ಆಮೇಲೆ ಕಲರ್ ಅಲ್ಲಿ they will put some numbers. So you have to say which number it is. It's basically vision. And they will move with the hand and then you should be able to see here. And they'll move the hand because cricket alva. It's like you have to be reflexes ಚೆನ್ನಾಗಿರಬೇಕು. And ಕೆಲವರಿಗೆಲ್ಲ ವಿಷನ್ ಸೂಪರ್ ಆಗಿದ್ರೂ my colleague has some astigmatism. So ಅವ್ರಿಗೆ ಹೆಂಗೆ ಅಂದರೆ it is a very bad thing for them. When you're a batter, like she tells me she had a problem, like when it falls on the middle stump, it will come around off stump. Biddang ansate. Astigmatism. So it's very bad for cricketers, especially when they're batting. That is literally bad on the batter gagli. Especially a batter, and she's a wicket keeper. She's a brilliant wicket keeper. Okay. And she bats, and whenever I tell her, she gets bowled and all. I'm like, stump mein you're bowled. Yeah. You got bowled. And one day I spoke to her, she's very close to me, and she told me, ಈ ಥರ ನನಗೆ ಲೈಕ್ ವೆನ್ ಅನ್ ಆಫ್ ಸ್ಪಿನ್ನರ್ ರಿಲೀಸಸ್, ವೆನ್ ಇಟ್ ಕಮ್ಸ್ ಲೈಕ್ ಆಸ್ ಇಫ್ ಇಟ್ಸ್ ದೇರ್ ಬಟ್ ಸಮ್ವೇರ್ ಇಟ್ ಇಸ್ ಬಿಹೈಂಡ್ ಆರ್ ಇಟ್ ಇಸ್ ಸಮ್ವೇರ್ ಹಿಯರ್. ಸೊ ಅದಕ್ಕೆ ನನಗೆ ಹಿಂಗೆ ಆಡಿದೆ, ಓಕೆ ಸಿ ಸಮಥಿಂಗ್ ಎಲ್ಸ್. ಸೊ ಆ ಥರ ತುಂಬ ಜನ ಆಸ್ಟಿಗ್ಮ್ಯಾಟಿಸಮ್ ಇದ್ದಾರೆ, ಇಟ್ಕೊಂಡು ಗ್ಲಾಸ್ ಹಾಕೊಂಡು ಆಡೋರು ಇದ್ದಾರೆ. ಸೊ ಇಟ್ ಇಸ್ ಐ ಮೀನ್ ದೇರ್ ಆರ್ ಮೆನಿ, ಈವನ್ ಮೆನ್ಸ್ ಕ್ರಿಕೆಟ್ ಅಲ್ಲೂ ಸುಮಾರು ಜನ ಗ್ಲಾಸಸ್ ಹಾಕೊಂತಾರೆ. ಸೇವಾಗ್ ಅವರು ಕೂಡ ಗ್ಲಾಸಸ್ ಹಾಕೋತಾರೆ. ಆ್ಯಂಡ್ ದೇರ್ ಇಸ್ ಆಲ್ಸೋ ಕೆಲವ್ರಿಗೆಲ್ಲ ಬ್ಲ್ಯಾಕ್ಔಟ್ಸ್ ಆಗುತ್ತೆ. ಆಮೇಲೆ ಐ ವಿಷನ್ ಅಲ್ಲಿ ಕೆಲವ್ರಿಗೆ ಕಣ್ಣಿರುತ್ತೆ ಬಟ್ ಅಷ್ಟಕ್ಕೆ ವಿಷನ್ ಇರುತ್ತೆ. ಯು ನೀಡ್ ಟು ಸಿ ದ ರಿಲೀಸ್ ಪಾಯಿಂಟ್ ಆಫ್ ದ ಬೌಲರ್. ಶಾರ್ಟ್ ವಿಷನ್. ವಾಟ್ ವಿಲ್ ಯು ಡೂ ಅಲ್ಲಿ ಬೌಲರ್ಸ್ ಕೈ ನೋಡ್ಬಿಟ್ಟು ಆಡಬೇಕು ಅಂದ್ರೆ, ಆಸ್ ಅ ಬ್ಯಾಟರ್ ನೀವು ಎಕ್ಸ್ಟ್ರೀಮ್ ಬ್ಯಾಟರ್ಗೂ ಒಂದು ಸ್ವಲ್ಪ ಬ್ಯಾಟರ್ಗೂ ಡಿಫ್ರೆನ್ಸ್ ಏನಂದ್ರೆ, ಮೀಡಿಯಂ ಅಂದರೆ ಓಕೆ ಬ್ಯಾಟರ್ಸ್ ಎಲ್ಲ ಪಿಚ್ಚಿಂದ ಪಿಕ್ ಮಾಡ್ತಾರೆ. ಒಂದು ಎಲೀಟ್ ಬ್ಯಾಟರ್ಸ್ ಎಲ್ಲ ನಿಮಗೆ ನೋಡಿದ್ರೆ ಒಂಥರ ಟಾಪ್ ಎಲೀಟ್ ಬ್ಯಾಟರ್ಸ್ ಎಲ್ಲ ಕೈಯಿಂದ ನೋಡ್ತಾರೆ, ಕೈಯಿಂದನೇ ಗೊತ್ತಾಗ್ಬಿಡುತ್ತೆ ಶಾರ್ಟ್ ಪಿಚ್ಚ ಮುಂದೆ ಹಾಕ್ತಾರ ಲೆಂತ್ ಲೈನ್ ಎಲ್ಲ. ಸೊ ಇಫ್ ಯು ಆರ್ ನಾಟ್ ಏಬಲ್ ಟು
ರೀಡ್ ದ ಬೌಲರ್ಸ್ ಹ್ಯಾಂಡ್, ಯು ಆರ್ ಆಲ್ಮೋಸ್ಟ್ ಸ್ಪ್ಲಿಟ್ ಸೆಕೆಂಡ್ ಲೇಟ್. ಸೊ ಇಲ್ಲಿ ಹಿಂದೆ ಇರೋ ಬಾಲ್ನ ಇಲ್ಲೆಲ್ಲ ಆಡ್ತೀರಾ, ಅದೇ ಬೇರೆ ಎಲೀಟ್ ಬ್ಯಾಟರ್ ಆದ್ರೆ ಇದನ್ನ ಎತ್ತಿ ತಲೆ ಮೇಲೆ ಹೊಡಿತಾರೆ. ಸೊ ದಟ್ಸ್ ಅ ಡಿಫ್ರೆನ್ಸ್. ಆ್ಯಂಡ್ ನಿಮ್ಮ ಇದುವರೆಗೂ ಜರ್ನಿ ಸುಮಾರು ಫೇಸಸ್ಗಳನ್ನ ದಾಟ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಪ್ರತಿಯೊಂದು ಫೇಸಸಲ್ಲೂ ಒಂದೊಂದು ರೋಲ್ ಮಾಡೆಲ್ ಅಥವಾ ಒಂದು ಇನ್ಸ್ಪಿರೇಷನ್ ಅಂತ ಒಬ್ರು ಇರ್ತಾರೆ. ಸೊ ನಿಮಗೆ ಕ್ರಿಕೆಟ್ ಅಂತ ಬಂದರೆ ಹೂಸ್ ಯುವರ್ ರೋಲ್ ಮಾಡೆಲ್ ಆ್ಯಂಡ್ ಯಾರನ್ನ ನೀವು whom do you look up to? ಲೈಕ್ ಇವ್ರನ್ನ ನೋಡಿದ್ರೆ ಇವ್ರನ್ನ ನೋಡಿ ನಾನು ಕ್ರಿಕೆಟಿಗೆ ಬಂದಿದ್ದು, ಆ ಥರ ಯಾರು ಇದ್ದಾರಾ? ಅಪ್ಪ ನೈಸ್. ಟ್ರೋಫೀಸ್, ಆಮೇಲೆ ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ, ನನಗೆ ಇದ್ದಿದ್ರೆ, ನಾನು ಆಡಿದ್ದಿದ್ರೆ ನಾನು ಇಂಡಿಯಾಗೆ ಆಡ್ತಿದ್ದೆ, ನಂಗೆ ಕ್ಯಾಪಬಿಲಿಟಿ ಇದೆ. ಸೊ ಆಸ್ ಯು ಟೋಲ್ಡ್ ಅವ್ರ ಡ್ರೀಮ್ನ ನೀವು ಲೀವ್ ಅವ್ರ ಡ್ರೀಮ್, ಅದೊಂದು ಐ ಡೋಂಟ್ ಕಾಲ್ ಇಟ್ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ನಾವಿಬ್ಬರು ಒಟ್ಟಿಗೆ ಇದ್ದೀವಿ ಜರ್ನಿಲಿ. ಸೊ ಅಪ್ಪ ಇಸ್ ಮೈ ರೋಲ್ ಮಾಡೆಲ್. ಅವರಿಂದನೇ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದು, ಅವರಿಂದನೇ ಕ್ರಿಕೆಟ್ನ ಪಿಕ್ ಮಾಡಿದ್ದು. ನಾನು ಒಂದು ಟೈಮಲ್ಲಿ ಸುಮ್ಮನೆ ಆಡ್ತಿದ್ದೆ, ಬಟ್ ದೆನ್ ಅವ್ರನ್ನ ನೋಡಿದ ತಕ್ಷಣ ಐ ಫೆಲ್ಟ್ ಇಲ್ಲ, ಇಷ್ಟು ದೂರನೇ ಬಂದಿದ್ದೀವಲ್ಲ ಅಂತ ತೊಗೊಂಡೋಗಿದ್ದು ಸ್ಪೋರ್ಟ್ನ ಅಪ್ಪನಿಂದಾನೆ. ಸೊ ಅದಾದ್ಮೇಲಿಂದ ದೆನ್ ತುಂಬ ಜನ ನನಗೆ ಕ್ರಿಕೆಟಲ್ಲಿ ಆಡ್ತಾ ತುಂಬ 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 ಜನ ಇನ್ಸ್ಪೈರ್ಡ್ ಮೀ ಒಂದೊಂದೊಂದೊಂದು ಫೇಸಲ್ಲಿ ಒಬ್ರೊಬ್ರು. ಸೊ ಆ ಥರದ್ರಲ್ಲಿ ತುಂಬ ಬರೀ ಕ್ರಿಕೆಟಲ್ಲೇ ಅಲ್ಲ, ತುಂಬ ಸ್ಪೋರ್ಟಲ್ಲಿ ಐ ಹ್ಯಾವ್ ಸೀನ್. ಔಟ್ಸೈಡ್ ಕ್ರಿಕೆಟಲ್ಲಿ ಯಾರು? ಔಟ್ಸೈಡ್ ಕ್ರಿಕೆಟಲ್ಲಿ ನನಗೆ ನೋವಾಕ್ ಜೋಕೋವಿಕ್. ಓಕೆ, ನೋವಾಕ್ ಜೋಕೋವಿಕ್, ಎಸ್, ತುಂಬ ಇಷ್ಟ. ಆಮೇಲೆ ಬೆನ್ ಸ್ಟೋಕ್ಸ್, ಓಕೆ, ಹಿ ಈಸ್ ಮೈ ಆಲ್ ಟೈಮ್ ಫೇವ್ರೇಟ್. ವಾಟ್ ಇನ್ಸ್ಪೈರ್ಡ್ ಯು ಇನ್ ಫ್ರಮ್ ಲೈಕ್ ನೋವಾಕ್ ಜೋಕೋವಿಕ್? ನೋವಾಕ್ ಜೋಕೋವಿಕ್ he never gives up. ನಾನು ನೋಡಿದ್ದೀನಿ, ಒಂದು ಟೂರ್ನಮೆಂಟ್ ಆಡಿದ್ದಾರೆ, he has played the longest match ಫೆಡರರ್ ಜೊತೆ ಅನ್ಸುತ್ತೆ, if I'm not wrong, ಆಡಿದ್ದಾರೆ. and he tells me that ಕುತ್ಕೊಂಡಿದ್ದಾಗ he was in the washroom in the ಇದು, and then his trainer or some support staff comes and gives him a chocolate. ತಿಂದ್ಬಿಟ್ಟು he told me that after 4 or 5 years he's had that one small bite ಅವತ್ತಿನ ದಿವಸ, ಆಫ್ಟರ್ ಸಚ್ ಅ ಲಾಂಗ್ ಡ್ಯೂರೇಷನ್ ಆಫ್ ಮ್ಯಾಚ್. ಸೊ ಅದರಿಂದ ಏನನ್ಸುತ್ತೆ ಅಂದರೆ, ಲೈಕ್ ಐ ಟೋಲ್ಡ್ ಯು, ಬಾಡಿ ಈಸ್ ಯೋರ್ ಟೆಂಪಲ್. ನೀನು ಅವನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ, ಇಟ್ ಲಾಸ್ಟೆಡ್ ಯು ಫಾರ್ ಸೋ ಲಾಂಗ್. ದೇ ಪ್ಲೇಡ್ ದ ಲಾಂಗೆಸ್ಟ್ ಡ್ಯೂರೇಷನ್ ಮ್ಯಾಚ್ ಇನ್ ದ ಹಿಸ್ಟ್ರಿ ಆಫ್ ಟೆನ್ನಿಸ್ ಅವರಿಬ್ರು. ಸೊ ಅದು ನಿಂಗೆ ಸಪೋರ್ಟ್ ಮಾಡಿದೆ ಅಂದರೆ, ಆ್ಯಂಡ್ ಇಫ್ ಯು ಆರ್ ಏಬಲ್ ಟು ಟ್ರೀಟ್ ದಟ್ ಅಂದಿದ ತಕ್ಷಣ ಹಿ ಟುಕ್ ಅ ಬೈಟ್, ಫುಲ್ಲು ಅಲ್ಲ, took a bite and it said okay. So that motivates me, and for how old he is now, and to come and win the Olympics, and to win the Wimbledon, for so much trophies, and so humble. There are jovial, nange tumba jovial characters and who are gritty on the field, nange tumba ishta. Nice. Someone like Ben Stokes. Okay, nice. Yeah, and men's cricket alli ಯಾರನ್ನ ನೀವು whom do you look up to? ತುಂಬ ಇವ್ರ ಥರ ನಾವು ಆಡಬೇಕು, ಅಥವಾ ಇವ್ರದ್ದು ಲೈಕ್ ಇವ್ರು ಆಡ್ತಾ ಇದ್ರೆ 100% ನಾನು ನೋಡ್ತೀನಿ ಮ್ಯಾಚ್ ಅನ್ನೋ ಥರ ಇದ್ರೆ? ಇಟ್ ಮೈಟ್ ಅಂದರೆ sound shocking, but then it's Rohit Sharma. Yeah. Okay, yeah. But then Sachin sir is my idol. Yeah. ಕ್ರಿಕೆಟ್ ಸ್ಟಾರ್ಟ್ ಮಾಡಿದಾಗ ಅವ್ರನ್ನೇ ನೋಡಿ, ಅವ್ರದ್ದು ಸೆಟಪ್ಪು, ಅವ್ರದ್ದು ಸ್ಟಾಂಡ್ಸು, ಲೈಕ್ ಫುಲ್ ಕಾಪಿ ಮಾಡಿದ್ದು ಅವ್ರದ್ದೇ. ಅವ್ರದ್ದು ಇದು ಡ್ರೈವ್ಸ್ ಆಗಿರ್ಬೋದು, ಅವ್ರದ್ದು ಬ್ಯಾಕ್ ಲಿಫ್ಟ್ ಆಗಿರ್ಬೋದು, ಅವ್ರದ್ದು ಬ್ಯಾಟ್ ಸ್ವಿಂಗು ಎಲ್ಲಾನು ಕಲ್ತಿದ್ದು ಕಾಪಿ ಪೇಸ್ಟ್. ಸಚಿನ್ ಸರ್ನೇ ನಾನು ಫುಲ್ ಫಾಲೋ ಮಾಡಿರೋದು ಇವಾಗವರೆಗೂ. ಆ್ಯಂಡ್ ನೌ ದಟ್ ಐ ಆಮ್ ಇನ್ ಟು ದಿಸ್ ಫುಲ್ ಇನ್ ಡೆಪ್ತ್ ನೋಡಿದಾಗ ಐ ಫೀಲ್ ದಟ್ ಹೀ ಈಸ್ ಸಮಥಿಂಗ್ ಎಲ್ಸ್. ರೋಹಿತ್ ಶರ್ಮಾ ಸೈಲೆಂಟಾಗಿ ಐ ಆಮ್ ಇನ್ಸ್ಪೈರಿಂಗ್ ಹಿಮ್, ಬಟ್ ಐ ಹ್ಯಾವ್ ನಾಟ್ ಟೋಲ್ಡ್, ಯಾರಿಗೂ ಹೇಳಿಲ್ಲ. ಐ ಥಿಂಕ್ ದಿಸ್ ಇಸ್ ದ ಪ್ಲಾಟ್ಫಾರ್ಮ್. ಅದೇ ಹೇಳಿದೆ, ನನಗೆ ಈಸ್ ವೆರಿ ಬಬ್ಲಿ. ಓಕೆ, ಬಬ್ಲಿ. ಓಕೆ, ಅಂದ್ರೆ ಲೈಕ್ ಆನ್ ದ ಗ್ರೌಂಡ್ ಅವ್ರ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ತುಂಬಾ ಮ್ಯಾಚ್ ಆಗುತ್ತೆ. ಅಂದ್ರೆ ತಲಾಟೆ ಮಾಡೋದು, ಆಲ್ಸೋ ಅಡ್ಮೈರಿಂಗ್ ಹಿಮ್ ಇನ್ ಅ ಡಿಫರೆಂಟ್ ವೇ. ಸೊ ನಾನು ನೀಟಾಗಿ ಅಬ್ಸರ್ವ್ ಮಾಡಿದಾಗ ದೆನ್ ಐ ಗಾಟ್ ಟು ನೋ ತುಂಬಾ ಹಿ ಡಸ್ ಅ ಲಾಟ್ ಆಫ್ ಪ್ರಾಂಕ್ಸ್, ತುಂಬಾ ರಫ್ ಅಂಡ್ ಟಫ್ ಗ್ರೌಂಡ್ ಅಲ್ಲಿ ಹೊಡಿಯೋದು, ರೇಗ್ಸೋದು. ಇವಾಗ ಕ್ಯಾಮ್ರಾಸ್ ಅಲ್ಲಿ ಕಾಣಿಸ್ತಿದೆ ಅಲ್ಲ. ಸೊ ಐ ಥಾಟ್ ಓಕೆ, ನನ್ನ ಗೇಮಲ್ಲಿ ಇಷ್ಟು ಲುಕ್ ಅಪ್ ಟು ಹಿಮ್. ಸೆಹ್ವಾಗ್ ಸರ್ ಮತ್ತೆ ಇವರು ಸಖತ್ತಾಗಿ ವೆಂದೆ ಅವ್ರದ್ದು ಗೇಮು ನನ್ನ ಗೇಮ್. ಸಿ ರೋಹಿತ್ ಶರ್ಮಾಸ್ ಗೇಮ್ ಇಸ್ ಲಿಟ್ ಸಮಥಿಂಗ್ ಲೈಕ್ ಟೈಮಿಂಗು ಮತ್ತು ಬ್ಯಾಟ್ ಸ್ಪೀಡ್. ಸೊ ನನಗೆ ಬ್ಯಾಟ್ ಸ್ಪೀಡ್ ಸಖತ್ ಇಷ್ಟ. ವೆನ್ ಈ ಪ್ಲೇಸ್ ದಟ್ ಶಾಟ್, ಬ್ಯಾಟ್ ಸ್ಪೀಡ್ ಸಖತ್ತಾಗಿದೆ. ಆ್ಯಂಡ್ ವಿತ್ ಹಿಸ್ ಬಾಡಿ ಆ್ಯಂಡ್ ವಿತ್ ಹಿಸ್ ಮೈಂಡ್ ಸೆಟ್ ಎಷ್ಟು ಹೋಗಿರೋದು. ಆಮೇಲೆ ಅಷ್ಟು IPLಗೆ ಟ್ರೋಫೀಸ್ ಗೆಲ್ಸಿರೋದಾಗಿರ್ಬೋದು, ಇವಾಗ ಇಂಡಿಯನ್ ಟೀಮ್ಗೆ ವರ್ಲ್ಡ್ ಕಪ್ ಗೆಲ್ಸಿರೋದು ಆಗಿರ್ಬೋದು. ಐ ಅಡ್ಮೈರ್ ಹಿಮ್ ಅ ಲಾಟ್ ಫಾರ್ ಹೌ ಈಸ್ ಎಷ್ಟು ಟ್ರೋಲ್ ಮಾಡಿದ್ರು ಫಾರ್ ಹಿಸ್ ಅಪಿಯರೆನ್ಸ್. ಆ್ಯಂಡ್ ಅಗೇನ್ ಅಪಿಯರೆನ್ಸ್ ಅಂತ ಬಂದರೆ, ಸೊ ಲೀನ್ ಫಿಟ್ನೆಸ್ ಅಲ್ಲಿ ಸುಮಾರು ಜನ ಇದ್ದಾರೆ ಪ್ಲೇಯರ್ಸು, ಸ್ಪೋರ್ಟ್ಸ್ ಪರ್ಸನ್ಸ್ ಆಗಲಿ, ಎಲ್ಲದರಲ್ಲೂ ಲೀನ್ ಫಿಟ್ನೆಸ್ ಅನ್ನೋದು ಜನ ಇವಾಗ ಹೆಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ, ಲೀನ್ ಫಿಟ್ ಆಗಿರೋದು. ಸೊ ದಟ್ ಇಸ್ ಅ ಪ್ರಾಪರ್ ಐಡಿಯಲ್ ಫಿಟ್ನೆಸ್ ಅಂತ. ಬಟ್ ರೋಹಿತ್ ಶರ್ಮಾ ಅವ್ರಿಗೆ ಬಂದರೆ ಅವ್ರು ಮಾಡಿರೋ ಅಚೀವ್ಮೆಂಟ್ ಟೋಟಲಿ ಡಿಫ್ರೆಂಟ್, ಅವ್ರ ಆಕಾರ ಇರೋದೇ ಟೋಟಲಿ ಡಿಫ್ರೆಂಟ್. ಅದೇ ಹೇಳ್ತಾ ಇದ್ದಾನಲ್ಲ, ಈಸ್ ಟ್ರೈಂಗ್ ಟು ಬ್ರೇಕ್ ಬ್ಯಾರಿಯರ್ಸ್. ಓಕೆ.
ಅದೇ ಫಿಟ್ನೆಸ್ ಅಂತ ಬಂದಾಗ ದ ಓನ್ಲಿ ಎಕ್ಸಾಂಪಲ್ ಪೀಪಲ್ ಆರ್ ಟೇಕಿಂಗ್ ಇಸ್ ರೋಹಿತ್ ಅಂಡ್ ವಿರಾಟ್. ಬಟ್ ನೀವು ನೋಡಿ ಹೀಸ್ ಟೇಕನ್ ಒನ್ ಆಫ್ ದ ಅಮೇಸಿಂಗ್ ಕ್ಯಾಚಸ್. ಈಸ್ ದ ಮೋಸ್ಟ್ ಅಜೈಲ್. ಐ ಮೀನ್ ಎಂಡ್ಯೂರೆನ್ಸ್ ಅಂತ ಬಂದ್ರೆ ರೋಹಿತ್ ಶರ್ಮಾ ಇಸ್ ಆಲ್ಸೋ. ಐ ಹ್ಯಾವ್ ಸೀನ್ ಹಿಮ್. ನಾನು ಅವ್ರನ್ನ ನೋಡಿದ್ದೀನಿ ಯೋಯೋ ಮಾಡೋದು, ಓಡೋದು ಗ್ರೌಂಡಲ್ಲಿ ಎಲ್ಲಾನು ನೋಡಿದ್ದೀನಿ. ಐ ಹ್ಯಾವ್ ಸೀನ್ ಅಪ್ ಕ್ಲೋಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಹಿ ಈಸ್ ಇವಾಗ ವರ್ಕೌಟ್ ಮಾಡಬೇಕು ಅಂದರೆ ಈಸ್ ದೇರ್. ಮಾಡಬೇಕು ಅಂದರೆ ಮಾಡಬೇಕು. ತಿನ್ಬೇಕು ಅಂದರೆ ಅವ್ರ ಥರ ತಿನ್ನೋರೇ ಇಲ್ಲ. ಹೌದೌದು. ಸೊ ಅವ್ರು ಹೆಂಗೆ ಅಂದರೆ ಅದೇ ಹೇಳಿದ ಲೈಫಲ್ಲಿ ಇಲ್ಲಿದ್ದೀನಿ ಅಂದರೆ ಇಲ್ಲಿದ್ದೀನಿ ಈ ಮೊಮೆಂಟಲ್ಲಿ. ಇವಾಗ ಮಾಡಬೇಕಾ ಮಾಡ್ತೀನಿ, ಇವಾಗ ಹಿಡಿಬೇಕಾ ಹಿಡಿತೀನಿ, ಇವಾಗ ಹೊಡಿಬೇಕಾ ಅನ್ನೋರು, ಗೆಲ್ಸ್ಬೇಕಾ ಎತ್ತಬೇಕಾ. ಹೀಸ್ ಕ್ಲಾರಿಟಿ ಅದು ನನಗೆ ಸಖತ್ ಇಷ್ಟ. ಬಿಕಾಸ್ ನಂದು ಒಂದು ಸ್ವಲ್ಪ ಕ್ಯಾರೆಕ್ಟರ್ಸ್ ಹಂಗೆ ಕ್ಲಾರಿಟಿ. ಇವಾಗ ಇಲ್ಲಿದ್ದೀನಿ, ಇಫ್ ಐ ಆಮ್ ಟಾಕಿಂಗ್ ಐ ಆಮ್ ಆಲ್ ಇನ್. ಸೊ ಇಫ್ ಐ ಆಮ್ ಟ್ರೈನಿಂಗ್ ಇಲ್ಲಿರ್ಬೇಕಾ ಇಷ್ಟೇ ಆಲ್ ಇನ್. ಆರ್ ಇಫ್ ಐ ಆಮ್ ಟ್ರೈನಿಂಗ್ ಇಲ್ಲ ನಂಗೆ ಇಷ್ಟು ಮಾಡ್ತಾ ಇದ್ದೀನಿ, ನಾಳೆ ಸ್ಟ್ರೆಂತು 6 ಹೊಡ್ಬಿಡ್ಬೇಕು ನಾನು, ಆ ಥರ ಇಲ್ಲ. ಇಲ್ಲಿ ಇವಾಗ ಏನು ಮಾಡ್ತಾ ಇದ್ದೀರ ದಟ್ ಪ್ರೆಸೆಂಟ್ ಅಂದಾಗ ಐ ಲೈಕ್ ಹಿಮ್. ಪ್ರೆಸೆನ್ಸ್ ಆಫ್ ಮೈಂಡ್, ಹೌ ಹಿ ಮೂವ್ಸ್ ಇಲ್ಲಿ ಇವಾಗ ಅಂತ, ದಟ್ ಐ ಲೈಕ್. ನಾವು ಡೋಪಿಂಗ್ ಟೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ ಆ್ಯಂಡ್ ಡೋಪಿಂಗ್ ಮೆಷರ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ. ನಾಟ್ ಜಸ್ಟ್ ಡೋಪಿಂಗ್ ಡ್ರಗ್ಸ್ ಅಂತ ಅನ್ನೋದು ಬಿಟ್ಟರೆ ಫಿಟ್ನೆಸ್ ಟೆಸ್ಟ್ ಅಂತ ಬಂದರೆ ಸೊ ಯೋಯೋ ಟೆಸ್ಟ್ ಅಂತೆಲ್ಲ ಇದೆ ಅಂತ. ಸೊ ಇಫ್ ಯು ಕ್ಯಾನ್ ಜಸ್ಟ್ ಯೋಯೋ ಟೆಸ್ಟ್ ಹೇಗೆ ನಡೆಯುತ್ತೆ ನಿಮ್ಮ ಇದರಲ್ಲಿ? ಯಾ, ಬಟ್ ಫಾರ್ ಮೆನ್ಸ್ ಇಟ್ ಇಸ್ ಯೋಯೋ ಟೆಸ್ಟ್. ಓಕೆ. ನಮಗೆ ಯೋಯೋ ಇಲ್ಲ. ವಿಲ್ ಹ್ಯಾವ್ 1 mile. So 1 mile. Okay. 1 mile is nothing but 1600 meters ಓಡಬೇಕು. Okay. So that is KSA ಚಿನ್ನಸ್ವಾಮಿ ಸ್ಟೇಡಿಯಂ 4 rounds and ಈ ಥರ ಒಂದು ಟೈಮಿಂಗ್ಸ್ ಇಟ್ಟಿರ್ತಾರೆ. So for batters it is 8:30. Okay. I mean 8. Okay. For fast bowlers it is 7:30 something, some parameters. Okay. So you need to finish 1600 meters in that time. Any other tests? And then we have vertical jump irutte. Okay. We'll have broad jumps. And then we'll have 10 meters. ಆಮೇಲೆ 20 meters. ಇಷ್ಟಿರುತ್ತೆ. ಆ್ಯಂಡ್ ದೆನ್ ದ ಮೇನ್ ಕ್ರೈಟೀರಿಯಾ ಇಸ್ ರನ್ನ 3 ಅಂತ ಹೊಸದು ಬಂದಿದೆ. ರನ್ನ 3. ಸೊ ಇವಾಗ ನೀವು ಬ್ಯಾಟಿಂಗ್ ಆಡ್ತಾ ಇರ್ತೀರಾ. ಸೊ ಇಟ್ ಇಸ್ ಈ ಕ್ರೀಸಿಂದ, ಬ್ಯಾಟಿಂಗ್ ಕ್ರೀಸಿಂದ ಬೌಲಿಂಗ್ ಕ್ರೀಸ್ವರೆಗೂ ದಿಲ್ ಮಾರ್ಕ್ ಗೊತ್ತಲ್ಲ ಅದು, ಅಲ್ಲಿಂದ ಕ್ರೀಸ್ ಟು ಕ್ರೀಸು ಬ್ಯಾಟರ್ಸ್, ಇಲ್ಲಿ ಬ್ಯಾಟರ್ ಇರಬೇಕು. ಸೊ 1, 2, 3 ಲ್ಯಾಪ್ಸ್ ಹೋಗಿ ಯು ಹ್ಯಾವ್ ಟು ಸ್ಟಾಪ್. ಸೊ 30 ಸೆಕೆಂಡ್ಸಲ್ಲಿ ನೀವು ಎಷ್ಟು ಸೆಕೆಂಡ್ಸ್ ತೊಗೊಂತೀರೋ ನಿಮಗೆ ಬಿಟ್ಟಿದ್ದು. ಇನ್ 30 seconds ಇಫ್ ಯು ಆರ್ ಟೇಕಿಂಗ್ 11 seconds, ಸೊ ಇನ್ ಮಿಕ್ಕಿಡ್ ಸೆಕೆಂಡ್ ಬ್ರೇಕ್. ಸೊ ದಟ್ ಲೈಕ್ ದಟ್ ಅಗೇನ್ ಯು ರಿಪೀಟ್ ಫಾರ್ 6 times. Nice. 6 times. ಸೊ 6 times you run 3 runs. Okay. ಸೊ ಅಲ್ಲಿ ಕಟ್ ಆಫ್ ಏನಂದರೆ ಲೈಕ್ ಯು ನೀಡ್ ಟು ಆವ್ರೇಜ್ ಅರೌಂಡ್ 12. ಅಂದರೆ ನೀವು ಟೈಮಿಂಗ್ಸ್ ಲೈಕ್ 11 ಫಸ್ಟು ಅಂದರೆ ನೀವು ಅನ್ಕೊಬೋದು 30 seconds ನಾನು ಆರಾಮಾಗಿ 15 seconds ಓಡ್ತೀನಿ, ಇನ್ನು 15 seconds ರೆಸ್ಟ್ ತೊಗೋಬೋದು ಅಂತ. ಕೆಲವ್ರು ಏನು ಮಾಡ್ತಾರೆ ಫಾಸ್ಟಾಗಿ ಓಡ್ಬಿಟ್ಟು ರೆಸ್ಟ್ ಮಾಡ್ತಾರೆ. ಸೊ ಆ ಥರ ಆಗಲ್ಲ ಅದು. ದ ಆವ್ರೇಜ್ ಅಟ್ ದ ಎಂಡ್ ಆಫ್ ದ ಆವ್ರೇಜಲ್ಲಿ ನೀನು ಟೈಮಿಂಗ್ ಸೆಕೆಂಡ್ಸ್ ಎಷ್ಟು ಕಂಪ್ಲೀಟ್ ಮಾಡಿರ್ತೀಯೋ ಯುವರ್ ಆವ್ರೇಜ್ ಹ್ಯಾಸ್ ಟು ಬಿ 12. ಸೊ ನಾಟ್ ಜಸ್ಟ್ ಫಿಟ್ನೆಸ್ ಅಲ್ಲ, ಇದು ಮೈಂಡ್ ಟೆಸ್ಟ್ ಕೂಡ ಇದು. ಇದು ಯು ನೀಡ್ ಟು ಸಿ ಎಲ್ಲಿ ಯಾವ ಸ್ಪೀಡ್ ಮಾಡಬೇಕು ಯಾವುದು ಅಂತ. ಸೊ 6 times you do. So this is one of the ಆ್ಯಂಡ್ ನಾವು ಇದುವರೆಗೂ ಲೈಕ್ ಸುಮಾರು ಬಾಡಿ ಹೆಲ್ದಿಯಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಸುಮಾರು ಮಾತಾಡಿದ್ವಿ, ಡಯಟ್ ಬಗ್ಗೆ ಮಾತಾಡಿದ್ವಿ, ಎಲ್ಲ ಮಾತಾಡಿದ್ವಿ. ದೆನ್ ಯು ಆಲ್ಸೋ ಮೆನ್ಷನ್ ನೀವು ತುಂಬ ಕಾಮ್ ಆಗಿರ್ತೀರ ಅಂತ. ಸೊ ಬರ್ತಾ ಇರೋ ಒಂದು ಲೈಕ್ ಯಂಗ್ ಆಸ್ಪಿರೆನ್ಸ್ ಅಥವಾ ಯಾರು ಕ್ರಿಕೆಟ್ ಆಡಬೇಕು ಅಂತ ಸುಮಾರು ಜನ ಹುಡುಗಿರು ಕಾಯ್ತಾ ಇರ್ತಾರೆ. ಸೊ ಅವ್ರುಗಳಿಗೆ ಮೆಂಟಲ್ ಹೆಲ್ತ್ ಬಗ್ಗೆ ಇಫ್ ಯು ಕ್ಯಾನ್ ಜಸ್ಟ್ ಪುಟ್ ಸಮ್ ಲೈಟ್ ಅಲ್ಲಿ. ಮೆಂಟಲ್ ಹೆಲ್ತ್ ತುಂಬ ಇವಾಗ ಐ ಸಿ ತುಂಬ, ಬಿಕಾಸ್ ದಟ್ಸ್ ಅ ಮೇನ್ ಥಿಂಗ್ ವಿಚ್ ಇಸ್ ತುಂಬ ಮೆನಿ ಆಫ್ ದೆಮ್ ಆರ್ ಸಫರಿಂಗ್ ಫ್ರಮ್. Many people, not only cricketers, even the people who are studying, work ಮಾಡೋರಾಗಲಿ ತುಂಬ ಐ ಸಿ ಎಷ್ಟೊಂದು ಜನ ಮಾತಾಡಿದಾಗೂ ದೇ ಸೇ ದಟ್ ಇಟ್ಸ್ ಡಿಪ್ರೆಷನ್ಗೆ ಹೋಗಿದ್ದೀನಿ, ಇನ್ಸೋಮೇನಿಯಾ. ನಾವು ಒಂದು ಲೆಟಸ್ ಗೋ ಸಮ್ 10 years ಬ್ಯಾಕ್, ನಾವೇನೆ ನಮ್ಮ ಜನ್ರೇಷನ್ ಆಗಲಿ ಇಲ್ಲ ಅಪ್ಪನ ಜನ್ರೇಷನ್ ಆಗಲಿ, ವೆನ್ ವಿ ಟಾಕ್ ದೇರ್ ವಾಸ್ ನೋ ವರ್ಡ್ ಕಾಲ್ಡ್ ಡಿಪ್ರೆಷನ್, ಮೆಂಟಲ್ ಹೆಲ್ತ್, ಆಮೇಲೆ ಇನ್ಸೋಮೇನಿಯಾ, ನಿದ್ದೆ ಇಲ್ಲ, ಆರ್ ಇಲ್ಲ ನನಗೆ ಫೆಟಿಕ್, ಹೊಸ ವರ್ಡ್ಸ್, ಹೊಸ ಮಾಡರ್ನ್ ವರ್ಡ್ಸ್ ಕೇಳ್ತಾ ಇದ್ದೀನಿ. ಲೆಥಾರ್ಜಿಕ್ ಆಗಿದ್ದೀನಿ, ಲೇಝಿ, ಇದೆಲ್ಲ ಇಟ್ ಈಸ್ ಆಲ್ ಮಾಡರ್ನೈಸ್ಡ್. ಇವಾಗ ಟರ್ಮ್ಸ್ ಬಂದ್ಬಿಟ್ಟಿದೆ ಇವಾಗ. ಸೊ ಇವಾಗ ನಾವು ಕೂತ್ಕೊಂಡು ಏನೋ ಬೇಜಾರಾಗ್ತದೆ, ಏನೋ ಮಾಡ್ತಾ ಇದ್ದೀವಿ, ಒಂದು ಸ್ವಲ್ಪ ದಿವಸ 4-5 ದಿವಸ ಆಯಿತು ಅಂದರೆ ಅವಾಗ ನಾವು ಸೊಲ್ಯೂಷನ್ ಕಂಡು ಹಿಡ್ಕೊತಾ ಇದ್ವಿ ಹಳೆ ಟೈಮಲ್ಲಿ. ಅಂದರೆ ವಿ ಡಿಂಟ್ ನೋ ಏನು ಡಿಪ್ರೆಷನ್ ಅಂದರೆ ಏನು. ಆಮೇಲೆ ತುಂಬ ಬ್ಯಾಟಿಂಗ್ ಆಡ್ಕೊಂಡು ಹೋಗಿ ನೋಡಿದ್ರೆ ಮ್ಯಾಚಲ್ಲಿ ಕೈಯೇ ಬರ್ತಾ ಇರಲ್ಲ. ಅವಾಗ ಗೊತ್ತಾಗುತ್ತೆ ನಮಗೆ, ಯಾರೋ ಒಬ್ಬರು ಬಂದು ಇಟ್ಸ್ ಫೆಟಿಕ್ ಬಿಕಾಸ್ ಆಫ್ ಫೆಟಿಕ್ ಅಂತ, ತುಂಬ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ಯಾ, ಸೊ ನಿಂಗೆ ಮ್ಯಾಚಲ್ಲಿ ಆಡೋಕ್ಕಾಗ್ತಾಯಿಲ್ಲ ಅಂತ. ಅವಾಗ ಒಂದು ವರ್ಡ್ ಕೇಳ್ತೀನಿ ನಾನು, ಫೆಟಿಕ್ ಅಂತ. ಇದು ಫೆಟಿಕ್. ಸೊ ನೆಕ್ಸ್ಟ್ ಒಂದು ಮ್ಯಾಚಲ್ಲಿ ಏನಾದರೂ ಹಿಂಗೆ ಬಂದು ತುಂಬ ಸತಿ ನನ್ನ ಮ್ಯಾಚಲ್ಲಿ ಡ್ರಾಪ್ ಆಗಿ ಸೆಲೆಕ್ಟ್ ಆಗಿಲ್ದಿರೋ ಟೈಮಲ್ಲಿ
ವೆನ್ ಐ ಟ್ರೈ ಟು ಬಿ ಆನ್ ಮೈ ಸೆಲ್ಫ್ ಹಿಂಗೆ ಡಿಪ್ರೆಷನ್ ಆಗಿದೆ ವರ್ಡ್ಸ್. ಹೌದೌದು. ಆಮೇಲೆ ಈ ಥರ ಮ್ಯಾಚಲ್ಲಿ ಹಿಂಗೆ ಫುಲ್ ಹಿಂಗೆ ಆಂಗ್ಸೈಟಿ ಆಗಿದೆ. ಸೊ ದಿಸ್ ಆರ್ ಆಲ್ ದ ವರ್ಡ್ಸ್ ಇಲ್ಲಿ ಹೆಡ್ ಆಗಿರೋದು ನಮಗೆ ಎವ್ರಿಥಿಂಗ್. ಇವಾಗೇನೋ ಆಗ್ತದೆ ಅಂದರೆ ಇಲ್ಲ ನನಗೆ ಮೆಂಟಲ್ ಹೆಲ್ತ್ ಬ್ರೇಕ್, ಸೆಬ್ಯಾಟಿಕಲ್ ಬ್ರೇಕ್, ದಿಸ್ ಆರ್ ಆಲ್ ಟರ್ಮ್ಸ್ ನಮ್ಗೆ ಹಾಕಿರೋದು ಮೈಂಡಲ್ಲಿ. ಅದಕ್ಕೆ ವೆನ್ ವಿ ಥಿಂಕ್ ದಟ್ ಇಲ್ಲ ಇದೆಲ್ಲ ಇದಕ್ಕೊಂದು ಸೊಲ್ಯೂಷನ್, ಎಲ್ಲ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಟೇಕ್ ಇಟ್ ಆಸ್ ಅ ಬೈಕ್. ಇವಾಗ ಅವನಿಗೆ ಬೈಕ್ ಓಡ್ಸೋಕೆ ಕೊಡ್ತೀವಿ, ಇಲ್ಲ ನಾನು ನೀಟಾಗಿ ಹೆಲ್ಮೆಟ್ ಹಾಕೋತೀನಿ, ಸಿಗ್ನಲ್ ನಿಂತ್ಕೋತೀನಿ, ನಂಗೆ ಸ್ಟ್ರೇಟಾಗಿ ಹೋಗುತ್ತೋ, ಮನೆಯಿಂದ ಆಫೀಸ್ ಅಷ್ಟೇ ಗೊತ್ತು ನನಗೆ, ಸೀದಾ ಹೋಗ್ತಾನೆ. ಇನ್ನೊಬ್ರಿಗೆ ಬೈಕ್ ಕೊಡ್ತೀರಾ ನಮ್ಮಂಥವ್ರಿಗೆ, ಅಂದರೆ ಕ್ರಿಕೆಟಲ್ಲಿ ಒಂದು ಬಾಲ್ಗೆ ಒಂದು 4-5 ಶಾರ್ಟ್ಸ್ ಇಟ್ಟಿರೋರು ಕೊಡ್ತೀರಾ. ಇವಾಗ ಒಂದು ಬಾಲ್ಗೆ ಒಂದೇ ಒಂದು ಶಾರ್ಟ್ ಗೊತ್ತಿದೆ ಅಪ್ಪ ನನಗೇನು ಗೊತ್ತಿಲ್ಲ ಅಂದರೆ ಡಿಫೆನ್ಸ್ ಆಡ್ತಾನೆ, ಡ್ರೈವ್ ಮಾಡ್ತಾನೆ. ಇಲ್ಲ ಅದೇ ಶಾರ್ಟ್ಗೆ ಸ್ಕೂಪ್ ಕಲ್ತಿರ್ತೀವಿ, ಸ್ಲಾಕ್ ಸ್ವೀಪ್ ಆಡ್ತೀವಿ, ಮಿಡೋನ್ ತಲೆ ಮೇಲೆ, ಇಷ್ಟೆಲ್ಲ ಶಾರ್ಟ್ಸ್ ಇರೋರಿಗೆ ನಮ್ಮಂಥವ್ರಿಗೆ ವೆನ್ ಯು ಪ್ಲೇ ದಟ್ ಪರ್ಟಿಕ್ಯುಲರ್ ಬಾಲ್ ಎಷ್ಟು ಶಾರ್ಪ್ ಇರಬೇಕು. ಯು ಹ್ಯಾವ್ ಸ್ಪ್ಲಿಟ್ ಸೆಕೆಂಡ್ ಟು ಡಿಸೈಡ್. ಬೌಲರ್ ಹಾಕ್ದ ಅಂದರೆ ಡಿಸೈಡ್ ಮಾಡಬೇಕು, ಸಿಚುಯೇಷನ್ ನೋಡಬೇಕು. 6 ಓವರ್ಸಲ್ಲಿ ಪವರ್ ಪ್ಲೇ ಒಳಗಿದ್ದಾನೆ, ಆಕ್ಸೆಸ್ ಮಾಡಬೇಕಾ ಬೇಡವಾ, ಇಲ್ಲ 2-3 ವಿಕೆಟ್ ಬಿದ್ದಿರುತ್ತೆ, ಅದೇ ಬಾಲ್ ಹಾಕಿರ್ತಾನೆ, ಆಡೋಕ್ಕಾಗಲ್ಲ ಆ ಸಿಚುಯೇಷನಲ್ಲಿ, ನೆಲದಲ್ಲಿ ಆಡಬೇಕು, ಹೊಡಿಬಾರ್ದು, ಹೊಡೆದ್ರೆ ರಿಸ್ಕ್ ಜಾಸ್ತಿ. ಸೊ ಈ ಥರ ದಟ್ ಈಸ್ ವೆನ್ ಮ್ಯಾಕ್ಸ್ವೆಲ್ ಅಂಡ್ ಆಲ್ ಸೆಡ್ ದ್ಯಾಟ್ ಆಲ್ರೆಡಿ ಐ ಆಮ್ ಥಿಂಕಿಂಗ್ ಅ ಲಾಟ್, ಸೊ ಐ ಕಾಂಟ್ ಗಿವ್ ಮೈ ಸೆಲ್ಫ್ ದಟ್ ಕಾನ್ಸಂಟ್ರೇಷನ್ ಟು ದಟ್ ಪರ್ಟಿಕ್ಯುಲರ್ ಗೇಮ್. ಆಡಿದಷ್ಟು ನನಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತ ಬಾಡಿ ಗೊತ್ತಾಗುತ್ತೆ. ದಟ್ ಈಸ್ ವೆನ್ ದೇ ಸೇ ದಟ್ ಐ ನೀಡ್ ಅ ಬ್ರೇಕ್. ತುಂಬ ವಿ ಆರ್ ವೆರಿ ಸೆನ್ಸಿಟಿವ್ ವೆನ್ ಇಟ್ ಕಮ್ಸ್ ಟು ವಿಮೆನ್. ಐ ನೋ ಮೆನ್ ಆರ್ ಮೋರ್ ಸೆನ್ಸಿಟಿವ್, ಬಟ್ ದೇ ಕ್ಯಾನ್ ಆಲ್ಸೋ ಕ್ರೈ, ದೇ ಕ್ಯಾನ್ ಆಲ್ಸೋ ಡೂ ಇಟ್. ಬಟ್ ಏನಕ್ಕಾಗಲ್ಲ, ಅವ್ರಿಗೇನು ಆಪ್ಷನ್ ನೆಕ್ಸ್ಟು, ಇಲ್ಲಪ್ಪ ಹತ್ಬಿಟ್ರೇನೋ ಅಂತಾರೆ, ಐ ಹ್ಯಾವ್ ಟು ಬಿ ಸ್ಟ್ರಾಂಗ್. ಸೊ ದೇ ಆರ್ ಡೂಯಿಂಗ್ ದಟ್. ಆ್ಯಂಡ್ ಗರ್ಲ್ಸು ಅಷ್ಟೇ, ಹತ್ಬಿಟ್ರೆ ಇಟ್ಸ್ ಓಕೆ, ಗರ್ಲ್ಸ್ ಕ್ರೈ, ಸೊ ವಾಟ್. ಬಟ್ ಯಂಗರ್ ಜನರೇಷನ್ ಐ ಗೆಸ್ ದೇ ಆರ್ ಇನ್ ಸರ್ಚ್ ಆಫ್ ಮೋರ್ ಎಕ್ಸ್ಕ್ಯೂಸಸ್ ದ್ಯಾನ್ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ದೇನೆ. ಸೊ ಹೋಪ್ಫುಲಿ ಈ ಥರ ಎಲ್ಲ ಮುಂದಿನ ಪೀಳಿಗೆಯಲ್ಲಿ, ಮುಂದಿನ ಜನ್ರೇಷನ್ನಲ್ಲಿ ಈ ಥರ ಎಕ್ಸ್ಕ್ಯೂಸಸ್ ಎಲ್ಲ ಜಾಸ್ತಿ ಕೊಡ್ದೇನೆ ಇನ್ನು ಆದಷ್ಟು ಹೈಯರ್ ಪರ್ಫಾರ್ಮೆನ್ಸ್ಗೆ ಗೋಲ್ನಾಗಿ ಇಟ್ಕೊಂಡು ಸುಮಾರು ಜನ ಪ್ಲೇಯರ್ಸ್ ಬರಲಿ ಅಂತ. ಸೊ ಮೆಂಟರ್ಸ್, ಸಪೋರ್ಟರ್ಸ್ ಅಂತೆಲ್ಲ ಪ್ರತಿಯೊಬ್ಬರಿಗೂ ಇರಲೇಬೇಕು, ಈವನ್ ಫಾರ್ ಅ ನಾರ್ಮಲ್ ಕಾಮನ್ ಪೀಪಲ್ ಆಸ್ ವೆಲ್. ಸೊ ನಿಮಗೆ ವೆನ್ ಇಟ್ ಕಮ್ಸ್ ಟು ಕ್ರಿಕೆಟ್ ಒಂದು ಸ್ಪೋರ್ಟ್ಸ್ ಅಂತ ಬಂದರೆ, ಹೂ ಇಸ್ ಯುವರ್ ಮೆಂಟರ್ ಆ್ಯಂಡ್ ಹೂ ಇಸ್ ಯುವರ್ ಸಪೋರ್ಟರ್? ಆ್ಯಂಡ್ ಐ ನೋ ಲೈಕ್ ನಿಮ್ಮ ಡ್ಯಾಡ್ ಸಪೋರ್ಟರ್, ಬಟ್ ವೆನ್ ಇಟ್ ಕಮ್ಸ್ ಟು ಯು ಆನ್ ದ ಫೀಲ್ಡ್, ನಿಮ್ಮನ್ನ ಟ್ರೈನ್ ಮಾಡಿರೋರು ಸುಮಾರು ಜನ ಇರ್ತಾರೆ. ಆ್ಯಂಡ್ ನೀವು ಲೈಕ್ ನೀವು ಈ ಥರ ಶಾರ್ಟ್ಸ್ನ ಆಡಿರೋದು ಒಬ್ಬರಿಂದ ಕಲ್ತಿರ್ತೀರ, ಅವ್ರು ಹೇಳ್ಕೊಟ್ಟಿರ್ತಾರೆ. ಸೊ ಹೂ ಆರ್ ದೋಸ್ ಪೀಪಲ್? ನನಗೆ ಡಿಫ್ರೆಂಟ್ ಫೇಸಸಲ್ಲಿ ಕೆಲವು ಕೋಚಸ್ ಸಿಕ್ಕಿದ್ರು. ಸೊ ಶ್ರೀನಿವಾಸ್ ಮೂರ್ತಿ ಸರ್ ಇಸ್ ಮೈ ಫಸ್ಟ್ ಕೋಚ್. ಸೊ ಸ್ಕೂಲಿಂದ ಹಿಡಿದು ಟಿಲ್ ವೆನ್ ಐ ಟರ್ನ್ ಟಿಲ್ 18 ಅವರೇ ನನಗೆ 15, 16, 17 ಅವರೇ ನನಗೆ ಕೋಚ್ ಮಾಡಿದ್ದು. ಸೊ ಇವತ್ತೂ ಅಷ್ಟೇ, ನನಗೆ ಏನೇ ಮ್ಯಾಚಲ್ಲಿ ಏನೋ ಪ್ರಾಬ್ಲಮ್ ಇದ್ರು, ನನಗೆ ಏನೇ ರನ್ ಬರ್ತಾ ಇಲ್ಲ ಅಂದ್ರೂ, ಇಲ್ಲ ಏನೇ ಪ್ರಾಬ್ಲಮ್ ಇದ್ರು, ಫಸ್ಟ್ ಐ ಕಾಲ್ ಹಿಮ್, ನೋಡಿ ಈ ಥರ ರನ್ ಬರ್ತಾ ಇಲ್ಲ. ಇಲ್ಲ ನೀನು ಫೋನ್ ಮಾಡಿ ರನ್ ಬರ್ತಾ ಇಲ್ಲ ಅಂತ ಯಾಕೆ ಹೇಳ್ತೀಯ ನೀನು, ರನ್ ಬರಲ್ಲ, ರನ್ ಅಂತ ಇರ್ಬೇಡ, ರನ್ಗೆ ಆಡಬೇಡ, ಹೋಗಿ ಆಡೋ ನೀನು, ರನ್ ಬರುತ್ತೆ. ಸೊ ಐ ಟಾಕ್ ಟು ಹಿಮ್. ಸೊ ಹೀ ಈಸ್ ದ ಪರ್ಸನ್. ಫೋನ್ ಮಾಡಿದ ತಕ್ಷಣ ಅವ್ರಿಗೆ. ಆಮೇಲೆ ನಂದು ಗ್ರೂಮಿಂಗ್ ಸ್ಟೇಜಸ್ಸು, ಯಾವುದು ಸ್ಟ್ರೇಟ್ ಡ್ರೈವು, ಯಾವುದು ಕವರ್ ಡ್ರೈವು, ಯಾವುದು ಎಲ್ಲ ಅಂದ್ಕೊಂಡಿದ್ದಂಗೆ ಶಾಂತರಂಗಸ್ವಾಮಿ ಮ್ಯಾಮ್, ದ ಫಸ್ಟ್ ಇಂಡಿಯನ್ ಕ್ಯಾಪ್ಟನ್ ಫ್ರಮ್ ಕರ್ನಾಟಕ, ದ ಲೆಜೆಂಡ್. ಸೊ ಶಿ ವಾಸ್ ಮೈ ಕೋಚ್ ದೇರ್ ಫಾಲ್ಕನ್ಸ್ ಅಲ್ಲಿ. ಸೊ ನಾನು ಫಾಲ್ಕನ್ ಕ್ಲಬ್ಗೆ ಆಡಿದೆ. ಸ್ಟೇಟ್ ಆಗಿದ ತಕ್ಷಣ ವಿ ಹ್ಯಾವ್ ಟು ರೆಪ್ರೆಸೆಂಟ್ ಸಮ್ ಕ್ಲಬ್. ಸೊ ಐ ರೆಪ್ರೆಸೆಂಟೆಡ್ ದಟ್ ಕ್ಲಬ್. ಆ ಕ್ಲಬ್ಬಲ್ಲಿ 1-2-3 ಜನ ಕೋಚಸ್ ಇದ್ದಾರೆ. ಸೊ ಅವರು ನನಗೆ ತುಂಬ, ಅವರು ಒಳ್ಳೆ ಬ್ಯಾಟರು. ಐ ಕಾಂಟ್ ಟೇಕ್ ದಟ್ ನೇಮ್, ಸೊ ದ ಪರ್ಸನ್ಸ್ ನೇಮ್, ಹೂ ಬ್ರಾಟ್ ಮೀ ಇಂಟು. ಮುಂಚೆ ಎಲ್ಲ ಅಡ್ಡಾದಿಡ್ಡಿ ಥರ ಕ್ರಿಕೆಟ್ ಆಡ್ತಾ ಇರ್ಬೇಕಾದ್ರೆ ವಾಟ್ ಈಸ್ ಪ್ರಾಪರ್ ಟೆಕ್ನಿಕ್, ಹೆಂಗೆ ಆಡಬೇಕು, ಸ್ಟ್ರಕ್ಚರ್, ಬೇಸ್, ಗ್ರಿಪ್, ಸ್ಟಾಂಡ್ಸ್, ಹೆಂಗೆ ನಿಂತ್ಕೋಬೇಕು, ಸ್ಪಿನ್ನರ್ಸ್ಗೆ ಹೆಂಗೆ, ಆ್ಯಂಡ್ ಆಲ್ ದ್ಯಾಟ್. ಶಿ ವಾಸ್ ದ ಒನ್ ಹೂ ಗಾಟ್ ಸ್ಟ್ರಕ್ಚರ್ ಟು ಮೈ ಗೇಮ್. ಟು ಬಿ ಫ್ರ್ಯಾಂಕ್, ಆಲ್ಮೋಸ್ಟ್ 6-7 years ಆಯಿತು ಐ ಹ್ಯಾವ್ ಆನ್ ಮೈ ಓನ್. ನನಗೆ ಯಾರು ಕೋಚು ಥರ ಲೈಕ್ ಏನಿಲ್ಲ. ಬಟ್ ಐ ಟ್ರೈನ್ ಇನ್ BCA. ರಮಣ್ ಅಂತ ಒಬ್ಬರಿದ್ದಾರೆ. ಸೊ ಐ ಗೋ ಟು ಹಿಮ್. ಅಲ್ಲೊಂದು ಅಕಾಡೆಮಿ ಇದೆ. ಸೊ ರಮಣ್ ಇಸ್ ಅ ಪರ್ಸನ್. ಥ್ರೋ ಡೌನ್ಸ್ ಹಾಕೋದಾಗಲಿ, ಆ್ಯಂಡ್ ಐ ಡಿಸ್ಕಸ್ ಈ ಥರ ಒಂದು ಜಾಗದಲ್ಲಿ ಔಟ್ ಆಗ್ತಾ ಇದ್ದೀನಿ. ಈಸ್ ಬೇಸಿಕ್ಲಿ ಎ ಫಾಸ್ಟ್ ಬೌಲರ್ ಹೂ ಪ್ಲೇಡ್ ಫಾರ್ KPL ಆ್ಯಂಡ್ ಆಲ್ ಆಡಿದ್ದಾರೆ, ಒಂದು ಲೆವೆಲ್ ಆಡಿದ್ದಾರೆ. ಸೊ ಅವ್ರಿಗೆ ಡಿಸ್ಕಸ್ ಮಾಡಿದಾಗ ಹೀ ನೋಸ್ ಅ ಲಿಟಲ್ ಬಿಟ್ ಮೋರ್ ಅಬೌಟ್ ಮೈ ಗೇಮ್, ಬಿಕಾಸ್ ತುಂಬ ವೀಡಿಯೋಸ್ ಎಲ್ಲ ಕಳಿಸಿ ಐ ಡಿಸ್ಕಸ್.
ಥ್ರೋ ಡೌನ್ಸ್ ಹಾಕೋದಾಗ್ಲಿ, ಈ ಏರಿಯಾ ಮೇಲೆ ವರ್ಕ್ ಮಾಡ್ಬೇಕಂದ್ರೆ ಈ ಏರಿಯಾಗೆ ಹಿ ಫೀಡ್ಸ್ ದ ಬಾಲ್ ಟು ಮೀ. ಅಂಡ್ ಆಸ್ ಆಫ್ ನೌ ಯು ಆರ್ ಆನ್ ಯುವರ್ ಓನ್. ಐ ಆಮ್ ಆನ್ ಮೈ ಓನ್. ಓಕೆ, ಲೈಕ್ ಶಾರ್ಟ್ಸ್ ಅಂತ ಬಂದರೆ ಯಾವ್ದಾದ್ರು ಹೊಸ ಶಾರ್ಟ್ಸ್ನ ಲೈಕ್ ಹೌ ಡು ಯು ಸ್ಟಾರ್ಟ್ ವಿತ್ ದ ನ್ಯೂ ಶಾರ್ಟ್? ಒಂದು ಹೊಸ ಶಾರ್ಟ್ ನೀವು ಟ್ರೈ ಮಾಡಬೇಕು ಅಂದ್ಕೊಂಡಿರ್ತೀರ, ಸೊ ಆ ಶಾರ್ಟ್ನ ನೀವು ಹೇಗೆ ಪ್ರಾಕ್ಟೀಸಿಗೆ ಸ್ಟಾರ್ಟ್ ಮಾಡ್ತೀರಾ? ಫಸ್ಟ್ ಐ ವಿಲ್ ಸಿ ಇಫ್ ದಟ್ ಶಾರ್ಟ್ ಇಸ್ ರಿಕ್ವೈರ್ಡ್, ನನಗೆ ನನ್ನ ಗೇಮ್ಗೆ ಹೆಲ್ಪ್ ಆಗುತ್ತಾ ಅಂತ. ಇಲ್ಲ ನನಗೆ ಅದೇ ಶಾರ್ಟು ನನಗೆ ಯೂಶಲಿ ನಾನು ಇವಾಗ ಒಂದು ಸ್ವೀಪ್ ಆಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ನನಗೆ ಸ್ವೀಪ್ ಬ್ಲೈಂಡಾಗಿ ಹೊಡಿತೀನಿ. ಲೈಕ್ ಕೆಲವರೆಲ್ಲ ಪಿಕ್ ಮಾಡ್ತಾರೆ, ಬಟ್ ನನಗೆ ಇವಾಗ ಈ ಟೈಮಲ್ಲಿ ಈ ಸ್ವೀಪ್ ಹೊಡಿಬೇಕು ಅಂದರೆ ನಾನು ಹೊಡೆತೀನಿ. ಎಷ್ಟೇ ಜನ ಫೀಲ್ಡ್ ಇಟ್ಟಿದ್ರು. ಇವಾಗ ಕಟ್ ಆಡಿದ್ರೇನೋ ಅಷ್ಟೇ, ಒಂದು 5 ಜನ ಪ್ಯಾಕ್ ಮಾಡಿದ್ರು ನಾನು ಕಟ್ಟು ಪಿಯರ್ಸ್ ಮಾಡ್ತೀನಿ ಅಂತ ನಂಗೆ ಗೊತ್ತು. ಸೊ ಅದಕ್ಕೆ ಇವಾಗ ನೋಡ್ತೀನಿ, ಇವಾಗ ಕೆಲವುದೆಲ್ಲ ಇವಾಗ ರಿವರ್ಸ್ ಸ್ವೀಪ್ ಬಂದಿದೆ, ಒಂಥರ ಸ್ಕೂಪ್ಸ್ ಬಂದಿದೆ. ಸೊ ನಾನು ಇವಾಗ ನಾನು ಸ್ವೀಪೇ ನಾನು ಅಲ್ಲಾಡ್ತೀನಿ. ಸೊ ಎಲ್ ಸಿ ಇದು ಶಾರ್ಟ್ ಏನಾದರೂ ಬೇಕಾಗ್ಬೋದಾ? ಫೇವ್ರೆಟ್ ಶಾರ್ಟ್ ನೀವು ಆಡುವಂಥದ್ದು? ನನ್ನ ಫೇವ್ರೆಟ್ ಶಾರ್ಟ್ ಬಂದು ಇದುವರೆಗೂ ಕನೆಕ್ಟ್ ಮಾಡಿರೋದೆಲ್ಲ ಹೋಗಿದೆ ಅಂತಂದ್ರೆ ಅದು ಕಷ್ಟ. ಯಾಕಂದ್ರೆ ನೀವು ಯಾವ ಸ್ಟ್ರೆಂತ್ ಅದೇ ವೀಕ್ನೆಸ್ ಕೆಲವು ಸತಿ. ಸೊ ನಿಮ್ಗೆ ಗೊತ್ತು, ಒಂದು 4 ಜನ ನೋಡಿರ್ತಾರೆ ಕಟ್ಟಾಡೋದು ಬೇಕಂತ ಅಲ್ಲಿ ಪ್ಲಗ್ ಮಾಡಿರ್ತಾರೆ, ಕೆಲವು ಸತಿ ಟ್ರ್ಯಾಪ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಪರ್ಟಿಕ್ಯುಲರ್ ಶಾರ್ಟ್ಸ್ ಅಂತೇನಿಲ್ಲ, ಎನಿಥಿಂಗ್ ದಟ್ ಇಸ್ ಫ್ರಂಟ್ ಆಫ್ ದ ವಿಕೆಟ್ ಸೀದಾ ನಿಂತು ಹೊಡಿಯೋದು ಇಷ್ಟ ನನಗೆ. ನಿಂತು ಹೊಡಿಯೋದು, ಸ್ಟೆಪ್ ಔಟ್ ಆಗಿ ಎಲ್ಲ ಹೊಡಿತಾರೆ, 6 ನಿಂತು ಹೊಡಿತಾರಲ್ಲ ಅದಿಷ್ಟ. ಅಂದ್ರೆ ಏರಿಯಲ್ ರೂಟ್, ಅಂದ್ರೆ ಇವಾಗ ಒಂದು ಆಫ್ ಸ್ಪಿನ್ ಒಂದು ಪೇಸರ್ ಆಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಫ್ಲಿಕ್ ಮಾಡಿದ ತಕ್ಷಣ ಒಂದು 6 ಹೋಗುತ್ತಲ್ಲ. ಮೆನ್ಸ್ ಕ್ರಿಕೆಟ್ ವಿಮೆನ್ಸ್ ಕ್ರಿಕೆಟ್ ಅಂತ ಬಂದರೆ, ಮೆನ್ಸ್ ಕ್ರಿಕೆಟಲ್ಲಿ ಅಗೇನ್ ತುಂಬ ಎಕ್ಸಾಜುರೇಟೆಡ್ ಶಾರ್ಟ್ಸ್ ಎಲ್ಲ ಸುಮಾರಿದೆ, ಬಿಕಾಸ್ ಅಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಇದೆ. ವಿಮೆನ್ಸ್ ಕ್ರಿಕೆಟ್ ಅಂತ ಬಂದರೆ ಲೈಕ್ ಯಾವ್ಯಾವ ಶಾರ್ಟ್ಸ್ನ ನೀವು ಲೈಕ್ ಟ್ರೈ ಮಾಡ್ತೀರಾ, ಆ್ಯಂಡ್ ಇದನ್ನು ನೀವೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡುವಾಗ ಈ ಶಾರ್ಟ್ನ ಟ್ರೈ ಮಾಡಬೇಕು ಅಥವಾ ಈ ಶಾರ್ಟ್ನ ನಾವು ನೆಕ್ಸ್ಟ್ ಮ್ಯಾಚಲ್ಲಿ ಯಾರಾದರೂ ಹೊಡೀರಿ ಅನ್ನೋ ಥರ ಯಾವುದು ಡಿಸ್ಕಸ್ ಮಾಡ್ತೀರಾ? ನನಗೆ ಇದು ಇಷ್ಟ, ಸೂರ್ಯಕುಮಾರ್ ನ್ಯೂ ಶಾರ್ಟ್ ಸುಪ್ಲಾ ಶಾರ್ಟ್. ವಾಟ್ ಇಸ್ ದಟ್? ದಟ್ ಈಸ್ ಒನ್ ಆಫ್ ದ ಟಫೆಸ್ಟ್ ಶಾರ್ಟ್ಸ್. ಓಕೆ, ಅದೊಂಥರ ಹಿ ಪ್ಲೇಸ್ ಇಟ್ ಫ್ರಮ್ ಇಲ್ಲಿ ಮಿಡಲ್ ಸ್ಟಂಪ್, ಆಫ್ ಸ್ಟಂಪ್ ಇಂದ ಇಟ್ ಟೇಕ್ಸ್ ಇಟ್ ಟು ಫೈನ್ ಲೆಗ್ ಓವರ್ 6 ಹೊಡಿತಾರೆ. ಓಕೆ, ಸೊ ಅದು ಒಂಥರ ನೆಕ್ಸ್ಟ್ ಮಿಷನ್. ಅದು ಟ್ರೈ ಮಾಡಿದೆ ನಾನು ಆಕ್ಚುಲಿ ಸೀನಿಯರ್ ಗೇಮ್ಸ್ ಅಲ್ಲಿ, ಇದು ಸೆಲೆಕ್ಷನ್ ಗೇಮ್ಸ್ ಅಲ್ಲಿ. ಬಟ್ ಇಟ್ ಡಿಂಟ್ ಗೋ ಫಾರ್ 6. ಬಟ್ ಇಷ್ಟೇ ನಾನು ಕೇಳ್ತಾ ಇದ್ದೇನೆ ಅಂಪೈರ್ಗೆ 4 or 6 ಹೇಳಿ, 4 or 6 ಈ ಸೈಡ್ ಇಷ್ಟು ಇದರಲ್ಲಿ 6 ಹೋಯ್ತು ಅಂತ. ಐ ವಾಸ್ ಲೈಕ್ ಓಕೆ ಫೈನ್. ಮಿಡಲ್ ಸ್ಟಂಪ್ ಬಾಲ್ ಇಂದ ಐ ಜಸ್ಟ್ ಸ್ವಂಗ್, ಇಟ್ ವೆಂಟ್. ಸೊ ಇಟ್ಸ್ ಆಲ್ ಮಸಲ್ ಮೆಮರಿ. ಅದು ಮಾಡಬೇಕು ಅಂತಿದ್ರೆ ಆಗತ್ತೆ, ಪ್ರಾಕ್ಟೀಸ್ ಮಾಡ್ಲೇಬೇಕಂತಿಲ್ಲ, ಬಟ್ ದೆನ್ ಮಸಲ್ ಮೆಮರಿ. ಅವರು ಪ್ರಾಕ್ಟೀಸ್ ಮಾಡಿರ್ತಾರೆ ಅಂತಲ್ಲ. ಇಫ್ ಯು ವಾಂಟ್ಸ್ ಟು ಆಕ್ಸೆಸ್ ದಟ್ ಶಾಟ್, ಒಂದು 2-3 ಸತಿ ಆಡಿರ್ತಾರೆ, ಮುಂಬೈಲ್ ಗೊತ್ತಲ್ಲ ಚೆನ್ನಾಗಿ ಆಡಿದೆ ಅಂತ ಅಂದಿದ ತಕ್ಷಣ ದೆನ್ ದಟ್ ಬಿಕಮ್ಸ್ ಎನ್ ಹ್ಯಾಬಿಟ್. ವಿಮೆನ್ಸ್ ಕ್ರಿಕೆಟ್ ಅಂತ ಬಂದರೆ, ಸೊ ಗ್ರ್ಯಾಜುಯಲ್ ಆಗಿ ಮೆನ್ಸ್ ಕ್ರಿಕೆಟ್ ಅಥವಾ ಕ್ರಿಕೆಟ್ ಅಂತಲೇ ಒಂದು ಸ್ಪೋರ್ಟ್ ಅಂತ ಬಂದರೆ ಎವಲ್ಯೂಷನ್ ಸ್ಟೇಜಸ್ ತುಂಬ ದಾಟ್ಕೊಂಡು ಬಂದಿದೆ ಮೆನ್ಸ್ ಕ್ರಿಕೆಟ್ ಆಗಲಿ. ಸೊ ವಿಮೆನ್ಸ್ ಕ್ರಿಕೆಟ್ ನಮ್ಮ ಕಾಲದಲ್ಲಿ ವಿಮೆನ್ಸ್ ಕ್ರಿಕೆಟ್ ಅನ್ನೋದೇ ಇರಲಿಲ್ಲ, ಆ್ಯಸ್ ಯು ಟೋಲ್ಡ್. ಲೈಕ್ ನಿಮಗೂ ಒಂದು ಎಕ್ಸ್ಪೋಜರ್ ಕೂಡ ಇರಲಿಲ್ಲ. ಬಟ್ ಇವಾಗ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೋಡಿದ್ರೆ ವಿಮೆನ್ಸ್ ಕ್ರಿಕೆಟ್ ಆಲ್ರೆಡಿ ಒಂದು ಮೆನ್ಸ್ ಕ್ರಿಕೆಟಲ್ಲಿ ಏನು ಕೆಪಾಸಿಟಿ ಇದೆಯೋ ಅದೇ ಒಂದು ಕೆಪಾಬಿಲಿಟಿಗೆ ಬಂದುಬಿಟ್ಟಿದೆ. ಸೊ ವಾಟ್ ಯು ವಾಂಟ್ ಟು ಟೆಲ್ ಅಬೌಟ್ ದ ಎವಲ್ಯೂಷನ್, ವಿಮೆನ್ಸ್ ಕ್ರಿಕೆಟ್ ಎವಲ್ಯೂಷನ್ ಬಗ್ಗೆ ಹೇಳಿದ್ರು? BCCI ಟೂರ್ನಮೆಂಟ್ಸ್ ನಮ್ದೆಲ್ಲ ಕವರೇಜ್ ಆಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಅದನ್ನು ಕವರ್ ಮಾಡಿದ್ರೆ ಇನ್ನೂ ಇಟ್ ವಿಲ್ ಬಿ ವೆರಿ ಗ್ರೇಟ್. ಯು ಕ್ಯಾನ್ ಸಿ ಅ ಲಾಟ್ ಆಫ್ ಟ್ಯಾಲೆಂಟ್ ಕಮಿಂಗ್ ಅಪ್. I mean, do you mean the Ranji and everything? Yeah, Ranji. Okay, because ನಮ್ದೆಲ್ಲ ಬರೀ ಸೆಮಿಸು. Ranji is not ಕವರ್ ಮಾಡಲ್ವಾ ಅದನ್ನ? ರಂಜಿ ಇಲ್ಲ ನಮಗೆ. ವಿ ಡೋಂಟ್ ಪ್ಲೇ ಡೇಸ್ ಗೇಮ್. ಓಕೆ, 50 overs ಆಡ್ತೀವಿ. ಓಕೆ, ಅಂಡ್ T20s ವಿ ಪ್ಲೇ. ಡೇಸ್ ಗೇಮ್ ಇಸ್ ಯೆಟ್ ಟು ಕಮ್ ಇನ್. ಇಟ್ ವಿಲ್ ಕಮ್ ಈ ಇಯರ್ ಎಂಡಲ್ಲಿ ವಿಲ್ ಗೆಟ್ ಇಟ್. ವೆರಿ ಗುಡ್. ನಾಕ್ಔಟ್ ಸ್ಟೇಜ್ ಅಂತ ಬರುತ್ತೆ ಒಂದು, ಅಂದ್ರೆ ಲೀಗ್ ಸ್ಟೇಜ್ ಅಲ್ಲ, ನಾಕ್ಔಟ್ ಸ್ಟೇಜ್ ಎವ್ರಿಥಿಂಗ್ ದೇ ಕವರಿಂಗ್. ಸೊ ಸ್ಲೋಲಿ ವೆ ಕಮಿಂಗ್ ಇನ್. ಬಟ್ ಆ ಥರ ಒಂದು ಎಕ್ಸ್ಪೋಜರ್ ಬಂದಿದೆ. ಆಮೇಲೆ WPL ಅಷ್ಟೇ, ಇಟ್ ವಾಸ್ ಅ ಮ್ಯಾಸಿವ್ ಹಿಟ್. WPL ಅಂತ ಬಂದ್ರೆ ಲೈಕ್ ಆರ್ ದೀಸ್ ಲೀಗ್ಸ್ ಚೇಂಜಿಂಗ್ ದ ಹೋಲ್, ಐ ಮೀನ್ ಕ್ರಿಕೆಟ್ ವೈಬ್ ನ ಚೇಂಜ್ ಮಾಡ್ತಿದೆ ಅಂತ ಅನ್ಸಲ್ಲ? ಯಾ, ಎಕ್ಸಾಕ್ಟ್ಲಿ. ಮುಂಚೆ ಆದ್ರೆ ನೀವು ಡೊಮೆಸ್ಟಿಕಲಿ ಒಂದು 500-400 ರನ್ ಹೊಡೆದು ಬಂದು ನೀವು ಇಂಡಿಯಾಗೆ ಆಡೋದು ಇಟ್ ವಾಸ್ ಲಿಟಲ್ ಟಫ್. ಇವಾಗ ಲೈಮ್ ಲೈಟ್ ಅಲ್ಲಿ ಇದ್ದಾಗ ಇಟ್ ಇಸ್ ಅ ಸ್ಲೋ ಗೇಮ್ ನೌ, ಇಟ್ ಇಸ್ ಅ ಫಾಸ್ಟ್ ಗೇಮ್. ನೀವು ಲೈಮ್ ಲೈಟ್ ಅಲ್ಲಿ ಇದ್ದಾಗ 1-2 ಮ್ಯಾಚ್ ಅಲ್ಲಿ ಒಂದು ಏನು ಜಾಸ್ತಿ ಹೊಡಿಬೇಕು, ಒಂದು 50-60 ರನ್ ಹೊಡೆದ್ಬಿಟ್ರೆ ಬ್ಯಾಕ್ ಸ್ಟ್ರೇಟ್ ಯು ವಿಲ್ ಬಿ ವೆರಿ ವಾಂಟ್ ಟು ಸಿ ಯೋರ್ಸೆಲ್ಫ್. ಅಂಡ್ ಲೈಕ್ ಹೌಸ್ ಯುವರ್ ambition for WPL ಹೇಗಿದೆ? Yeah, this is the year that I want to crack in at least. Yes, third time. Yes, ಆಗತ್ತೆ, 101% ಆಗತ್ತೆ. All the best for that. Don't you think like cricket ಅನ್ನೋ ಒಂದು ಎಸೆನ್ಸ್ ನಿಧಾನಕ್ಕೆ ಮರ್ತೋಗ್ತಾ ಇದ್ದೀವಿ ನಾವು ಅಂತ, ಆ್ಯಕ್ಚುಲ್ ಎಸೆನ್ಸ್? ಬಿಕಾಸ್ ಇವಾಗ ಹೋಗ್ತಾ ಆಲ್ರೆಡಿ T10 ಅನ್ನೋದು ಬಂದ್ಬಿಟ್ಟಿದೆ. ಸೊ T10 ಅನ್ನೋದು ಬಂದಿದೆ ಆ್ಯಂಡ್ ಗೋಯಿಂಗ್ ಫರ್ದರ್ ಒಂದೊಂದು ಓವರ್ ಆಡ್ಕೊಂಡು ಜಸ್ಟ್ ಆ ಸ್ಟಾರ್ನ ರೆಪ್ರೆಸೆಂಟ್, ಐ ಮೀನ್ ಸ್ಟಾರ್ನ ತೋರ್ಸೋಕ್ಕೋಸ್ಕರ ಗೇಮ್ ಆಡ್ಸೋ ಥರ ಆಗ್ಬಿಟ್ರೆ, ಲೈಕ್ ಡೋಂಟ್ ಯು ಥಿಂಕ್ ಇಟ್ ಇಸ್ ಆ್ಯಕ್ಚುಲಿ ಸ್ಪಾಯ್ಲಿಂಗ್ ದ ಎಸೆನ್ಸ್ ಆಫ್ ಅಗೇನ್? ಇಟ್ ಇಸ್ Indian mentality and foreign mentality comes into picture.
ಹೌ ಮಚ್ ಪೇಷಂಟ್ ವಿ ಆರ್ ಅನ್ನೋದೇ ಗೊತ್ತಾಗುತ್ತೆ. ಕ್ರೌಡ್ ಹೌ ಮಚ್ ಪೇಷಂಟ್ ಆರ್ ವಿ. ಇಂಗ್ಲೆಂಡಲ್ಲೆಲ್ಲ ನೀವು ನೋಡಿ ಜಾಮ್ ಪ್ಯಾಕ್ ಕ್ರೌಡ್ ಪ್ಯಾಕ್ ಆಗಿರುತ್ತೆ ಫಾರ್ ಅ ಟೆಸ್ಟ್ ಮ್ಯಾಚಸ್, ಬಿಕಾಸ್ ದೇ ಆರ್ ವೆರಿ ಪೇಷಂಟ್, ಬಿಕಾಸ್ ದೇ ನೋ ದ ಟ್ರೂ ಎಸೆನ್ಸ್ ಆಫ್ ಕ್ರಿಕೆಟ್ ಬಂದು ಟೆಸ್ಟ್ ಗೇಮ್. ಟೆಸ್ಟ್ ಅಲ್ಲಿ ಇರೋ ಮಜಾ ನಿಮ್ಗೆ ಎಕ್ಸಾಕ್ಟ್ಲಿ ದಟ್ ಈಸ್ ದ ಟ್ರೂ ಸ್ಪೋರ್ಟ್. ಇವಾಗ ಇಂಡಿಯಾದೊಂದು 50 overs ನಡೀತಾ ಇದೆ, ಒಂದು ODI ನಡೀತಿದೆ ಗೊತ್ತೇ ಆಗಲ್ಲ ನಮಗೆ. ಓನ್ಲಿ ಇಟ್ ಈಸ್ ವೆನ್ ಲೈಕ್ WPL ಆಗಲಿ, IPL ಆಗಲಿ, T20 ವರ್ಲ್ಡ್ ಕಪ್ ಆಗಲಿ, ಅವಾಗ ಮಾತ್ರ ನಮಗೆ ಗೊತ್ತಾಗೋದು. So it is very sad that it is losing the actual essence, but this is something very new. ಇದಕ್ಕೆ ಆಲ್ರೆಡಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ಸೊ ವಿಲ್ ಸಿ ವೇರ್ ಡಸ್ ದಿಸ್ ಗೋ ಎಂಡ್ ಅಂತ. ಬಟ್ ಇಟ್ ಶುಡ್ ನಾಟ್ ಎಂಡ್, ಇಟ್ ಶುಡ್ ಸ್ಟೇ ಅಟ್ ಲೀಸ್ಟ್ ಆಸ್ ಇಟ್ ಈಸ್. ಇವಾಗ ಒಂದು T20 ಏನಿದೆ, ಅಟ್ ಲೀಸ್ಟ್ ಆ ಒಂದು ಲೀಗ್ಸ್ ಇರಬೇಕು. T10 ಅನ್ನೋದು ಐ ಮೀನ್ ಇಟ್ ಇಸ್ ವೆರಿ ಬ್ಯಾಡ್. ಆ್ಯಂಡ್ ಇವೆಲ್ಲ ವಿಷಯಗಳಲ್ಲಿ ಮಧ್ಯದಲ್ಲಿ ಅಗೇನ್ ಮೇಂಟೈನಿಂಗ್ ದಟ್ ಸ್ಟಾರ್ಡಮ್ ಆಗಲಿ ಅಮಾಂಗ್ ದ ಮೀಡಿಯಾ ಕವರೇಜ್, maintaining that that actual authenticity of a player alwa, it is very difficult. So hege adanna manage ಮಾಡ್ತಾ ಇದ್ರಿ? how was you balancing? See, ಹೆಂಗಂದ್ರೆ you need to be responsible, but ತಪ್ಪು ಮಾಡಿರ್ತೀವಿ ಎಷ್ಟೊಂದು ಕಡೆ ಕೆಲವ್ರ ಹೆಸರು ಹೇಳಿರಲ್ಲ, ಕೆಲವು ಸತಿ ಗೆದ್ದಾಗ you don't thank few people, ಒಂದ್ಸತಿ ಟ್ರೋಫಿ ಎತ್ತಿದಾಗ ಅವ್ರನ್ನ ಕರೆಸ್ಬಿಟ್ಟು ಫೋಟೋ ಇಟ್ಕೊಳ್ಬೇಕು ಅನ್ನೋದು ಮರ್ತೋಗ್ತೀವಿ when you are in that moment. ಬಟ್ ಅದೇನಂದರೆ ಯು ಸಿ ಆ್ಯಂಡ್ ಲರ್ನ್, ಇಲ್ಲ ಬಿದ್ದು ಕಲಿತೀವಿ. ಬಟ್ ಈ ಥರ ಒಂದರಲ್ಲಿ ನೀವು ನೋಡ್ತೀರಾ ಅನ್ಸುತ್ತೆ ಎಷ್ಟು ಜನ ಏನೊಂದು ಚಿಕ್ಕ ತಪ್ಪು ಮಾಡಿದ್ರೂ ಇಟ್ ಈಸ್ ಎವ್ರಿವೇರ್. ಸೊ ಈ ಥರ ಒಂದು ಚಿಕ್ಕದೂ ಎತ್ತೋದು ಅದು ಸುತ್ತಮುತ್ತ ಇರುತ್ತೆ. ಸೊ ಅಂಥ ಟೈಮಲ್ಲಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ತುಂಬ ಕಣ್ಗಳಿರುತ್ತೆ ಸುತ್ತ. ಎಕ್ಸಾಕ್ಟ್ಲಿ. ಸೊ ಈ ಥರ ತುಂಬ ಕಡೆ ನಿಮ್ಮ ಕಣ್ಣು ಇದ್ದಾಗ ಯು ನೀಡ್ ಟು ಬಿ ಮೋರ್ ಕಾನ್ಷಿಯಸ್, ಬಿಕಾಸ್ ಆ ಥರ ಒಂದು ವರ್ಲ್ಡಲ್ಲಿ ಇದ್ದೀವಿ ನಾವು. ವಿ ಲಿವ್ ಇನ್ ಅ ವೆರಿ ಜಜ್ಮೆಂಟಲ್ ವರ್ಲ್ಡ್. ಸೊ ಈ ಥರ ಒಂದು ಕೆಲವ್ರು ಏನಂದರೆ ಇಟ್ಸ್ ಓಕೆ ಅಂತ ಇರ್ತಾರೆ, ಬಟ್ ಇಫ್ ಯು ಆರ್ ಅ ಪಬ್ಲಿಕ್ ಫಿಗರ್ ಆರ್ ಇಫ್ ಯು ಹ್ಯಾವ್ ಟು ರೆಪ್ರೆಸೆಂಟ್ ಯೋರ್ ಸೆಲ್ಫ್ ಟು ಯೋರ್ ಸ್ಟೇಟ್, ಅಂದರೆ ಇಫ್ ಯುರ್ ಹೆಲ್ಡ್ ರೆಸ್ಪಾನ್ಸಿಬಲ್, ನಿಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಕೊಟ್ಟಾಗ ಅದನ್ನು ನೀವು ನೋಡಿಕೊಂಡು ಮಾತಾಡೋದಾಗಲಿ, ಇಲ್ಲ ನಿಮ್ಮ ನಡವಳಿಕೆ ಆಗಿರ್ಬೋದು, ದೊಡ್ಡವರಂತ ಗೊತ್ತಿದ್ರು ಯು ನೀಡ್ ಟು ಒಂದು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು. ಜನ ಕೊಟ್ಟಿರೋದಲ್ವಾ ಅದು, ಜನ ಕೊಟ್ಟಿರೋದನ್ನ ನೀವು ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ನಿಜ. ಆ್ಯಂಡ್ ವುಮೆನ್ಸ್ ಕ್ರಿಕೆಟ್ ಅಂತ ಬಂದರೆ ಈ ಅಸೋಸಿಯೇಷನ್ಸ್ ಆಗಲಿ, ಕಮಿಟೀಸ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಅವರ ಒಂದು ಎವಲ್ಯೂಷನಲ್ಲಿ ಅಂತಂದರೆ, ಈವನ್ ದ ಫ್ಯಾನ್ಸ್ ಕೂಡ ಅಷ್ಟೇ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿರ್ತಾರೆ. ಸೊ ಸುಮಾರು ಜನ ನೋಡಿದ್ದೀನಿ ವಿಮೆನ್ಸ್ ಕ್ರಿಕೆಟ್ಗೆ ಮೊದಲಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಚಿನ್ನಸ್ವಾಮಿಲಿನೂ ಅಷ್ಟೇ, ಅವ್ರುಗಳು ಲೈಕ್ ಎವ್ರಿ ಮ್ಯಾಚಸ್, ಏನೇ ಒಂದು ಮ್ಯಾಚಸ್ ಆಗಲಿ ಹೋಗಿ ನೋಡ್ತಾರೆ. ಸುಮಾರು ಜನ ಇದ್ದಾರೆ ಆ ಥರ, ನನಗೆ ಗೊತ್ತಿರೋರು ಸುಮಾರು ಜನ ಇದ್ದಾರೆ. ಸೊ ವಾಸ್ ದೇರ್ ಎನಿ ಲೈಕ್ ಫ್ಯಾನ್ ಎನ್ಕೌಂಟರ್ಸ್ ನಿಮಗಾದದ್ದು ಇದುವರೆಗೂ? ಲೈಕ್ ವಾಸ್ ದೇರ್ ಎನಿ ಸ್ಟ್ರೇಂಜ್ ಫ್ಯಾನ್ ಎನ್ಕೌಂಟರ್ಸ್? ಆ್ಯಂಡ್ ಫ್ಯಾನ್ ಎನ್ಕೌಂಟರ್ಸಲ್ಲಿ ಫ್ಯಾನ್ಸ್ ಅಂತ ಬಂದರೆ ಸುಮಾರು ಜನ ಪ್ಲೇಯರ್ಸು ಆನ್ ದ ಫೀಲ್ಡ್ ಹೋದಾಗ ಅದರಿಂದ ಕೆಲವರು ಲೈಕ್ ತುಂಬ ಎನರ್ಜಿ ಬೂಸ್ಟ್ ಆಗಿಬಿಟ್ಟು ಏನೋ ಶಾರ್ಟ್ ಆಡೋಕ್ಕೋಗಿ ಔಟ್ ಆಗಿಬಿಡ್ತಾರೆ. ಆ್ಯಂಡ್ ಕೆಲವರು ಅದರಿಂದನೇ ಅಡ್ವಾಂಟೇಜ್ ಆಗಿ ಅವರು ಲೈಕ್ ಆಡೋ ಶಾರ್ಟ್ ಎಲ್ಲದನ್ನೂ ಬೌಂಡ್ರೀಸ್ಗೆ ಹೋಗಿರುತ್ತೆ. ಸೊ ವಾಸ್ ದೇರ್ ಎನಿ ಇನ್ಸಿಡೆನ್ಸ್ ಲೈಕ್ ದಿಸ್? ಈ ಥರ ಆದರೂ ಇನ್ಸಿಡೆಂಟ್ ಅಂದರೆ ಅದು ಇಂಡಿಯಾ ಆಡಿದಾಗ ಮೋಸ್ಟ್ ಆಫ್ ದೆಮ್ ಫ್ರಮ್ ಆಲ್ ಓವರ್ ದ part of India had come there, no? So alli nange because that's my first series, nange gottillilla. So even I will have few fans and then but there were a lot of tumba jana bandidru and they were shouting my name. And they were shouting my name and like ಬನ್ನಿ ಕನ್ನಡದವರು ನೀವು ಅಲ್ಲಿ ಬನ್ನಿ, ಚೆನ್ನಾಗಿ ಆಡಿದ್ರಿ ನೀವು ಅಕ್ಕ, ಒಂದೇ ಒಂದು ಫೋಟೋ. ನನ್ನ ಜರ್ಸೀಸ್ ಎಲ್ಲ ಎಸೀತಾ ಇದ್ರು ಅಲ್ಲಿ ವಾಂಖೇಡೆಯಿಂದ, ಸೈನ್ ಮಾಡಿಕೊಡಿ ಅಂತ. ನಾನು ಸೈನ್ ಎಲ್ಲ ಮಾಡಿಕೊಟ್ಟೆ. ಒಬ್ರಂತೂ ಹ್ಯಾಡ್ ಕಮ್ ಫ್ರಮ್ ಬೆಳಗಾಂ ಟು ಸಿ ನಮ್ಮನ್ನು ಆಡೋದು. ಯಾಕಂದರೆ ಆಲ್ಮೋಸ್ಟ್ ಒಂದು 4 ಜನ ಆಡಿದ್ವಿ ಆ ಸೀರೀಸು, ಬರೀ ಕನ್ನಡದವರು, ಸೊ ಕರ್ನಾಟಕ ಪೀಪಲ್. ಸೊ ಬಂದಿದ್ರು ನೋಡೋದಕ್ಕೆ. ಅದೊಂದು. ಆಮೇಲೆ ತುಂಬ ಜನ ನನ್ನ ಜರ್ಸಿ ನಂಬರ್ಗೆ ಫ್ಯಾನ್ ಆಗಿದ್ದಾರೆ. ಸೊ ನನ್ನ ಜರ್ಸಿ ನಂಬರ್ನ ಕೆಲವರೆಲ್ಲ ಶರ್ಟ್ಸ್ ಮೇಲೆ ಹಾಕೊಂಡು ಆಡಿದ್ದಾರೆ, ಟಿ ಶರ್ಟ್ಸ್ ಮೇಲೆ ಹಾಕೊಂಡ್ ಮೇಲೆ ಆಡಿದ್ದಾರೆ. ವೆರಿ ಗುಡ್. ಆ ಮೊಮೆಂಟ್ಸ್ ಎಲ್ಲ ಎಷ್ಟು ಓವರ್ವೆಲ್ಮಿಂಗ್ ಅನ್ಸುತ್ತಲ್ಲ. ವೆರಿ ಗುಡ್. ಆ್ಯಂಡ್ ಲೈಕ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಬಂದರೆ ಇವಾಗ ಪ್ರೆಸೆಂಟ್ ಇದರಲ್ಲಿ ವಿಮೆನ್ಸ್ ಕ್ರಿಕೆಟ್ ಟೀಮ್ ರೀಸೆಂಟಾಗಿ ಒಂದು ಟ್ರೋಫಿ ಡ್ರಾಟ್ ಅನ್ನೋದೇ ಇತ್ತು ನಮಗೆ. ಸುಮಾರು ವರ್ಷಗಳಾದ ಮೇಲೆ ಒಂದು ವರ್ಲ್ಡ್ ಕಪ್ನ ಗೆದ್ವಿ ನಾವು. ಸೊ ಅದ್ರ ಬಗ್ಗೆ ಇಫ್ ಯು ಕ್ಯಾನ್ ಜಸ್ಟ್ ಟೆಲ್ ಅ ಫ್ಯೂ ಲೈನ್ಸ್ ಅಬೌಟ್ ದ್ಯಾಟ್. ನಾವು ಎತ್ತಬೇಕು ಪಕ್ಕ, ಫೀಲಿಂಗ್ ಬೇಕು ನನಗೆ. ಚಾನ್ಸೇ ಇಲ್ಲ ಬಿಡೋಕ್ಕೆ. ಇಫ್ ಐ ವಾಸ್ ನಾನು ಏನೋ ಬೇರೆ ಸ್ಪೆಕ್ಟೇಟರೋ ಇಲ್ಲ ಯಾರು ಬೇರೆ ನಾರ್ಮಲ್ ಇದ್ರಾಡಿದ್ರೆ ಐ ವುಡ್ ಹ್ಯಾವ್ ಬೀನ್ ಲೈಕ್ ಪಾರ್ಟಿ ಮಾಡಿಕೊಂಡು ಆ ಫೀಲಿಂಗಲ್ಲಿ ತುಂಬ ಸ್ಟೇಟಸ್ ಹಾಕೋದಾಗ್ಲಿ ಕೂಗೋದಾಗ್ಲಿ ಮಾಡ್ಬೋದಿತ್ತು. ನಂಗೆ ಮಿನಿಟ್ ಆ ಥಾಟ್ ಬಂದಿದ ತಕ್ಷಣ ನನಗೂ ಆ ಫೀಲಿಂಗ್ ಬೇಕು. ಐ ಡೋಂಟ್ ವಾಂಟ್ ಟು ಮಿಸ್ ದಟ್ ಫೀಲಿಂಗ್.
ನಂಗೆ ಗೊತ್ತದ ಫೀಲಿಂಗ್ ಹೆಂಗಿರುತ್ತೆ ಅಂತ. ಬಿಕಾಸ್ ನಾನು ಕರ್ನಾಟಕಗೆಲ್ಲ ಮ್ಯಾಚ್ ಗೆಲ್ಸಿದಾಗ ಆಗಿರ್ಬೋದು, ಇಲ್ಲ ಒಂದು ಟೂರ್ನಮೆಂಟ್ ಗೆದ್ದಾಗ ಆಗಿರ್ಬೋದು, ನನ್ನ ಕ್ಯಾಪ್ಟನ್ಸಿಲಿ ಆ ಫೀಲಿಂಗು ತುಂಬ ದಿವಸ ಅಲ್ಲ, ನಿಮ್ಮದು ಲೈಫೇ ಚೇಂಜ್ ಮಾಡುತ್ತೆ. ಹೇಳ್ತಾರಲ್ಲ ಲೈಫ್ ಚೇಂಜಿಂಗ್ ಮೂಮೆಂಟ್ ಅಂತ. ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ನಿಮ್ಮ ಗೇಮ್ ಆಗಿರ್ಬೋದು, ಇಟ್ ವಿಲ್ ಚೇಂಜ್ ಯು. ನಿಮ್ಗೆ ಗೊತ್ತೇ ಆಗಲ್ಲ, ಅಷ್ಟು ಗ್ರಾಸ್ಟಿಕ್ ಆಗಿ ಯು ಚೇಂಜ್. ಸೊ ಆ ಮೂಮೆಂಟ್ ಬಂದಾಗ ಫಸ್ಟ್ ಥಿಂಗ್ ಅದೇ ನಾನು ಹೇಳಿದ್ದು, ನಮಗೂ ಒಂದು ಟ್ರೋಫಿ ಬೇಕು ವುಮೆನ್ಸ್ಗೆ. ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೂಪರ್ ಆಗಿರುತ್ತೆ, ಮಜಾ ಇರುತ್ತೆ, ಬಟ್ ಬರಬೇಕದು ಮನೆಗೆ. ಬಿಕಾಸ್ ಅದೊಂಥರ ಫೀಲಿಂಗ್ ಅದು. ವುಮೆನ್ ವರ್ಲ್ಡ್ ಕಪ್ ಎತ್ತೋದಾಗ್ಲಿ, ಏಷ್ಯಾ ಕಪ್ ಆಗೋದಾಗ್ಲಿ, ಎನಿಥಿಂಗ್. ಆಮೇಲೆ ಒಲಿಂಪಿಕ್ಸ್ ಬೇರೆ ಬರ್ತಾ ಇದೆ, ಆ ಮೆಡಲ್ ಕತ್ತಲ್ಲಿ. ಸೊ ಐ ಟೋಲ್ಡ್ ರೋಷನ್ ಸರ್, ಐ ಪ್ರಾಮಿಸ್ಡ್ ಹಿಮ್, ಈಸ್ ಆನ್ ಅಥ್ಲೀಟ್. ಸೊ ಅವರು he wanted to be a part of the Olympic trial. He was a part of Olympic trials. 400 meter athlete ಅವರು. ನನಗೊಂದು ಚಿಕ್ಕದು ಬ್ಯಾಡ್ಜ್ ಕೊಟ್ಟಿದ್ದಾರೆ, ಲೈಕ್ ಒಲಿಂಪಿಕ್ ರಿಂಗ್ಸ್ ವಿತ್ ಇಂಡಿಯಾ ಇನ್ ದಟ್. ಆ್ಯಂಡ್ ಅವಾಗ ಕೊಟ್ಟಿದ್ದು ಅಂದರೆ ವೆನ್ ಐ ಜಾಯಿನ್ ದ ಜಿಮ್ 2021 ಅಲ್ಲಿ ಕೊಟ್ಟಿದ್ದು. ಸಡನ್ ಆಗಿ ಗೊತ್ತಾಯ್ತು ದಟ್ ಒಲಿಂಪಿಕ್ಸ್ ಅಲ್ಲಿ ಕ್ರಿಕೆಟ್ ಬರ್ತಾ ಇದೆ ಅಂತ. ಸೊ ಇಸ್ ಲೈಕ್ ನಂಗೆ ಒಂದೇ ಡ್ರೀಮು, ಒಂದು ವರ್ಲ್ಡ್ ಕಪ್, ಒಂದು ಮೆಡಲ್ ಬೇಕು. ಅಲ್ಲಿ ಹೋದ್ಮೇಲೆ ಲೈಕ್ ಸುಮಾರು ಜನ ಪ್ಲೇಯರ್ಸ್, ನಾವು ಔಟ್ಸೈಡ್ ಪ್ಲೇಯರ್ಸ್ನ ನೋಡ್ತೀರಾ. ಅಗೇನ್ ಸ್ಟೈಲಿಂಗ್ ವುಡ್ ಚೇಂಜ್, ಇವನ್ ಸ್ವಲ್ಪ ಬ್ಯಾಟಿಂಗ್ ಕೂಡ ಸ್ವಲ್ಪ ಚೇಂಜ್ ಮಾಡ್ಬೋದು. ಆ್ಯಂಡ್ ಈವನ್ ಬ್ಯಾಟ್ ಕೂಡ ನೀವು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಸೊ ಹೌಸ್ ದಟ್ ಎಕ್ಸ್ಪೋಜರ್, ಹೇಗೆ ಅದನ್ನ ವರ್ಕೌಟ್ ಮಾಡ್ತೀರಾ, ಬ್ಯಾಲೆನ್ಸ್ ಹೇಗೆ ಮಾಡ್ತೀರಾ ಎಕ್ಸ್ಪೋಜರ್ನ? ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ. ಸಿ ದೇ ಆರ್ ಆಲ್ ಕಂಫರ್ಟಬಲ್. ಸಿ ಕೆಲವರು ದೇ ಯೂಸ್ ಹೆವಿ ವೇಟ್ ಬ್ಯಾಟ್, ಮಿಡಲ್ ಪ್ರೊಫೈಲ್, ಹೈ ಪ್ರೊಫೈಲ್. ಸೊ ಆ ಥರ ಬ್ಯಾಟ್ಸ್ ಅವ್ರಿಗೆ ಸೆಟ್ ಆಗೋ ಬ್ಯಾಟ್ ನಮಗೆ ಸೆಟ್ ಆಗಲ್ಲ. So equipments wise I've never seen someone like you said like copy ಅಂತೇನಿಲ್ಲ ಫಸ್ಟ್ ಇಂದ ಏನು ಸೆಟ್ ಆಗಿರುತ್ತೆ ಅದೇ ಸೆಟ್ ಆಗಿರುತ್ತೆ. ಬಟ್ ಕೆಲವ್ರದ್ದು ಯಾರಾದ್ರೂ ಬ್ಯಾಟ್ ಎತ್ಕೊಂಡು ಚೆನ್ನಾಗಿ ಪಿಂಗು ಚೆನ್ನಾಗಿ ಬ್ಯಾಟ್ ಇತ್ತು, ವುಡ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ಬ್ಯಾಟ್ ಸ್ಕ್ಯಾಮ್. ಓಕೆ, ಆ ಬ್ಯಾಟ್ ಬಿಡ್ಬೇಕು ಅಂದ್ರೆ ಎತ್ತಾಕೊಂಡು ಹೋಗೋದು. ಸೊ ಆ ಥರ ಬ್ಯಾಟ್ ಆ ಥರದ್ರೆಲ್ಲ ವಿಷಯದಲ್ಲೆಲ್ಲ ಚೆನ್ನಾಗಿ ಪ್ರ್ಯಾಂಕ್ ಮಾಡಿದೀವಿ ಅಂದ್ರೆ ಎತ್ತಿದೀವಿ. ವುಮೆನ್ಸ್ ಕ್ರಿಕೆಟ್ದು ವಿಡಿಯೋಸ್ ಯಾವುದೇ ನೋಡಿದ್ರು ಅಲ್ಲಿ ಪ್ರತಿಯೊಂದರಲ್ಲೂ ಒಂದು ಪ್ರ್ಯಾಂಕ್ ಇರುತ್ತೆ. ಸ್ಮೃತಿ ಮಂದನ್ ಅವರಾಗಲಿ, ಹರ್ಮನ್ಪ್ರೀತ್ ಕೌರ್ ಆಗಲಿ, ಸೊ ಎಲ್ಲರಲ್ಲೂ ಒಂದೊಂದೊಂದು ವಿಡಿಯೋ ಇರುತ್ತೆ ಲೈಕ್ ಬರೀ ಪ್ರ್ಯಾಂಕ್ಸ್ ಹೊಡ್ಕೊಂಡು. ಸೊ ಇಸ್ ಇಟ್ ದಟ್ ಜೋವಿಯಲ್? ಇಟ್ ಇಸ್ ವೆರಿ ಜೋವಿಯಲ್. ವೆನ್ ಯು ಗೋ ಅಪ್ ಅಂಡ್ ಆಲ್ ದಟ್, ಇಟ್ ಇಸ್ ನೀವು ನೀನ್ ನೀನು ಹೆಂಗ್ ಇಟ್ಕೊಂತೀಯ ಅನ್ನೋದ್ರ ನಥಿಂಗ್ ಕಲ್ ಸೀನಿಯರ್ ಜೂನಿಯರ್ ಅಂತ ಇಲ್ಲ. ಇಟ್ ವಿಲ್ ಬಿ ದೇರ್ ವೆನ್ ಯು ಗೋ ಇನ್ಸೈಡ್. ಬಟ್ ಅಲ್ಲೆಲ್ಲ ಹೋದಾಗ ವೆನ್ ಯು ಅನ್ವೈಂಡ್, ನೀನು ಅವ್ರದೇ ರ್ಯಾಪ್ ಅಲ್ಲಿ ಅವ್ರು ಚಿಲ್ ಮಾಡೋ ತರನ ನಿಮ್ದು ವೈಬ್ಸ್ ಆ ತರ ಇದೆ, ದೆನ್ ಯು ವಿಲ್ ಬಿ ವೆಲ್ಕಮ್ಡ್ ಇನ್ ಟು ದ ಗ್ರೂಪ್. ಈಗ ಕನ್ನಡದ ಕ್ರಿಕೆಟರ್ಸ್ ಅಲ್ಲಿ ಹೋದಾಗ ಲೈಕ್ ಹೌ ಡು ಯು ಕಮ್ಯುನಿಕೇಟ್? ನೀವೇನಾದ್ರು ಸ್ಟ್ರಾಟಜಿಗಳನ್ನೆಲ್ಲ ಕನ್ನಡದಲ್ಲೇ ಹೇಳ್ಕೊಂಡು ಕನ್ನಡದಲ್ಲಿ ಮಾತಾಡಿದೀವಿ. ಅಂದ್ರೆ ನಾವೊಂದು 5 ಜನ ಇದ್ವಲ್ಲ, ಸೊ 4-5 ಜನ, ಸೊ ಬರೀ ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ. ಹಿಂದಿ ತುಂಬಾ ಬ್ಯಾಡ್, ನಾನು ಸ್ವಲ್ಪ ಅರ್ಥ ಆಗತ್ತೆ ಅಂಡ್ ಐ ಕ್ಯಾನ್ ಸ್ಪೀಕ್, ಸ್ವಲ್ಪ ಮಾತಾಡ್ತೀನಿ. ಗ್ರಾಮರ್ ಮಿಸ್ಟೇಕ್ಸ್, ಆ ಗ್ರಾಮರ್ ಮಿಸ್ಟೇಕ್ಸ್ ಅಲ್ಲಿ ಸ್ವಲ್ಪ ನಕ್ಕಿರೋರು ಇದಾರೆ. ಸೊ ಅದೇ ಫನ್. ಅಲ್ಲ, ಸ್ಟ್ರಾಟಜಿಗಳನ್ನೆಲ್ಲ ಕನ್ನಡದಲ್ಲಿ ಕೂಗೇಳೋದು. ಕರ್ನಾಟಕ ಮ್ಯಾಚು, ತಮಿಳ್ನಾಡು ಮ್ಯಾಚು, ಮತ್ತೆ ಬೇರೆ ಬೇರೆ ಸ್ಟೇಟ್ಸ್ ಎಲ್ಲ ಆಡಿದಾಗ ಬೀಪ್ಸ್ ತುಂಬಾ ಇರುತ್ತೆ. ಅಂದ್ರೆ ಸ್ಲೆಜ್ ಮಾಡೋದು. ಅವ್ರ ಹಿಂದಿ ಅಂದ್ರೆ ತುಂಬಾ, ಈ ಕಡೆ ನಾರ್ತ್ ಹೋಗಿದ ತಕ್ಷಣ ಬರೀ ಹಿಂದಿ, ಅವ್ರದ್ದು ಲ್ಯಾಕ್ ಕೋಡ್ ಹಿಂದಿ, ಬಟ್ ನಮ್ದು ಕನ್ನಡ. ಅಲ್ಲೇನ್ ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಜೋರ್ ಕೂಗಿದ್ರು ಅರ್ಥ ಆಗಲ್ಲ. ಸೊ ನಮ್ಮ ಭಾಷೆ ಅಂತ ಇನ್ನೂ ಅರ್ಥ ಆಗಲ್ಲ. ಕ್ರಿಕೆಟ್ ಆಡ್ತೀವಿ ನಾವು, ಕ್ರಿಕೆಟ್ ಆಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಬಂದ್ರೆ, what do you want to tell to those girls? It's not only ಹೆಣ್ಮಕ್ಳು also I say, but ಎಲ್ಲಾರ್ಗೂನು in life in general I want to tell anybody in life, play a ಸ್ಪೋರ್ಟ್ ಆಡಿ, ಯಾವುದೇ ಆಗಲಿ. ಕ್ರಿಕೆಟ್ ಆಗಿರ್ಬೋದು, ಟೆನ್ನಿಸ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು. ಟೀಮ್ ಸ್ಪೋರ್ಟ್ ಆಡಿದ್ರೆ ನಿಮಗೆ ಲೈಫ್ ತುಂಬ ಏನು ಅಂತ ಗೊತ್ತಾಗುತ್ತೆ. ಬಿಕಾಸ್ ನಿಮಗೆ ಒಂದು 18 ಇಯರ್ಸಲ್ಲಿ 19 ಇಯರ್ಸಲ್ಲಿ ಬರೋ ಮೆಚ್ಯೂರಿಟಿಗೆ ಯು ವಿಲ್ ಗೆಟ್ ಇಟ್ ವೆರಿ ಅರ್ಲಿ ಟೀಮ್ ಸ್ಪೋರ್ಟಲ್ಲಿ ಆಡಿದಾಗ. ಬಿಕಾಸ್ ನಿಮ್ಗೆ ಅಲ್ಲಿ ಟ್ರಸ್ಟ್ ಇರುತ್ತೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್, ರೆಸ್ಪಾನ್ಸಿಬಿಲಿಟಿ, ಆಮೇಲೆ ಯು ನೀಡ್ ಟು ಕೋಆರ್ಡಿನೇಟ್. ಆಮೇಲೆ ವೆನೆವರ್ ಯು ಹ್ಯಾವ್ ಟು ಆಡಬೇಕು ಒಬ್ಬರ ಜೊತೆ ಅಂದಾಗ ಯು ಟ್ರೈ ಟು ಕಮ್ಯುನಿಕೇಟ್ ಅಲಾಟ್. ತುಂಬ ಮಾತಾಡೋದಿರುತ್ತೆ, ತುಂಬ ಯು ಲರ್ನ್ ಅಲಾಟ್ ಟೀಮ್ ಸ್ಪೋರ್ಟಲ್ಲಿ. ಬ್ಲೇಮ್ ಗೇಮ್ಸ್ ಇರಲ್ಲ, ರೆಸ್ಪಾನ್ಸಿಬಿಲಿಟಿ ತೊಗೊತೀರಾ, ನನ್ನ ತಪ್ಪು ಅಂತ. ಆ್ಯಂಡ್ ಪ್ರೊಆಕ್ಟಿವ್ ಇರ್ತೀರಾ ಲೈಫಲ್ಲಿ. ನನಗೆ ಕ್ರಿಕೆಟ್ ತುಂಬ ಲೈಫಲ್ಲಿ ಲೆಸನ್ಸ್ ನನಗೆ ಯಾರು ಹೇಳ್ಕೊಡೋದೇ ಬೇಕಾಗಲ್ಲ, ಸೈಕಾಲಜಿಸ್ಟು ಬೇಕಾಗಲ್ಲ. ಇಲ್ಲದ್ರೆ ಯಾರಿಗಾದ್ರೂ ಏನೋ ನನ್ನ ಫ್ರೆಂಡ್ಸ್ಗೆ ಯಾರಾದ್ರೂ ಪ್ರಾಬ್ಲಮ್ ಇರುತ್ತೆ, ಆ ಥರ ಇದ್ದಾಗ ವೆನ್ ಐ ಟೆಲ್ ದಮ್ ಕ್ರಿಕೆಟ್ ಫಿಲಾಸಫಿ ಒಂದು ಸ್ವಲ್ಪ ಅಪ್ಲೈ ಮಾಡಿದಾಗ ಸಖತ್ತಾಗಿ ವರ್ಕ್ ಆಗುತ್ತೆ. ಬಿಕಾಸ್ ಯು ಆರ್ ಪ್ರೊಆಕ್ಟಿವ್. ನಿಮ್ಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಕ್ರಿಕೆಟರ್ಸ್ ಯು ಥಿಂಕ್ ಅಹೆಡ್ ಅಲ್ವಾ, ಯಾವ ಬ್ಯಾಟರ್ ಬರ್ತಾರೆ, ಬೌಲರ್. ಸೊ ಅದೇ ಥರ ನೀವು ಲೈಫಲ್ಲಿ ತುಂಬ ಪ್ರೊಆಕ್ಟಿವ್ ಆಗಿರ್ತೀರ ಲೈಫಲ್ಲಿ. ಸೊ ನಾವು ಕಮ್ಮಿ ಮಿಸ್ಟೇಕ್ಸ್. ಕ್ರಿಕೆಟರ್ಸ್ ಯೂಶಲಿ
ಯಾರ ಲೈಫಲ್ಲಿ ನೀವು ನೋಡಿ ತುಂಬಾ ದೇ ವುಡ್ ಹ್ಯಾವ್ ಡನ್ ಲೆಸ್ ಮಿಸ್ಟೇಕ್ಸ್, ತುಂಬಾ ಕಲ್ತಿರ್ತೀವಿ ಗೇಮಲ್ಲಿ. ಓಕೆ, ಆ ಥರ ಲಿಂಕ್ ಮಾಡ್ಕೊಂಡು ಗೇಮ್ನ ಲಿಂಕ್ ನಿಮ್ ಗೇಮಲ್ಲಿ ಹೆಂಗಿರುತ್ತೆ ಅಂದ್ರೆ ನಿಮ್ ಲೈಫ್ ಹಂಗೆ ಇರುತ್ತೆ. ಲೈಕ್ ಏನಾದ್ರು ಎಲ್ಲೆಲ್ಲಿ ಯಾರ್ಯಾರ ಜೊತೆ ಹುಷಾರಾಗಿರ್ಬೇಕು, ಫ್ರೆಂಡ್ಸ್ ಜೊತೆ ಯಾರ ಹತ್ರ ಮಾತಾಡ್ಬೇಕು, ಯು ವಿಲ್ ಹ್ಯಾವ್ ಗುಡ್ ಸರ್ಕಲ್. ತುಂಬಾ ಯಾರು ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಕ್ಕಲ್ಲ, ಬಿಕಾಸ್ ನಮ್ಗೆ ಇಲ್ಲಿ ಟ್ರಸ್ಟ್ಗೆ ಮಾಡಿರ್ತೀವಲ್ಲ ಇಲ್ಲಿ. ಸೊ ಕ್ರಿಕೆಟ್ ಇಸ್ ಎನಿ ಸ್ಪೋರ್ಟ್. ಸೊ ಇಂಡಿವಿಜುವಲ್ ಸ್ಪೋರ್ಟ್ ಆಡಿದ್ರೆ ನಿಮಗೆ ಸೆಲ್ಫ್ ಮೋಟಿವೇಶನ್. ಇಂಡಿವಿಜುವಲ್ ಆಡಬೇಕಂದ್ರೆ ಮೈಂಡ್ ಹ್ಯಾಸ್ ಟು ಬಿ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್. ಇಫ್ ದೇ ಪ್ಲೇ ಅ ಇಂಡಿವಿಜುವಲ್ ಸ್ಪೋರ್ಟ್, ಸೊ ವುಡಂಟ್ ದೇ ಮಿಸ್ ದ ಆಕ್ಚುಯಲ್ ಟೀಮ್ ವರ್ಕ್? ದಟ್ಸ್ ವಾಟ್ ಐ ವಾಂಟೆಡ್. ಟೀಮ್ ಸ್ಪೋರ್ಟ್ ಮಿಸ್ ಮಾಡ್ಕೋತಾರೆ. ಲೈಫ್ ದಿಸ್ ಇಂಡಿವಿಜುವಲ್ ಸ್ಪೋರ್ಟ್ ಲೈಫಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ. ಟೀಮ್ ಸ್ಪೋರ್ಟ್ ಮಿಸ್ ಮಾಡ್ಕೋತೀರಾ, ಅಲ್ಲಿರೋ ಮಜಾನೇ ಬೇರೆ. ಬಟ್ ಅಲ್ಲಿ ಇಟ್ ವಿಲ್ ಪ್ರೋಸ್ ಅಂಡ್ ಕಾನ್ಸ್ ಎರಡೂ ಇದೆ. ಇದರ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಒಂದ್ ದಿವಸ ನೀವು ಹೋಗಿ ಸೂಪರ್ ಆಗಿ 100 ಹೊಡೆದಿರ್ತೀಯ, ಬೇರೆ ಯಾರಿಂದ ಮ್ಯಾಚ್ ಸೋತೋಗಿರುತ್ತೆ, ಬಟ್ ಯು ಕಾಂಟ್ ಬಿ ಹ್ಯಾಪಿ ಬಿಕಾಸ್ ಟೀಮ್ ಇಸ್ ಲಾಸ್ಟ್. ಸೊ ಆ ಥ್ರಿಲ್ ಯು ವಿಲ್ ಮಿಸ್ ಇಟ್ ಹಿಯರ್. ಬಟ್ ಇಂಡಿವಿಜುವಲ್ ಸ್ಪೋರ್ಟ್ ಅಲ್ಲಿ ಅದೇ ತುಂಬಾ ಸ್ಟ್ರಾಂಗ್ ಇರ್ಬೇಕಲ್ಲಿ, ಬಿದ್ರು ಎದ್ರು ನೀನೆ. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಆಲ್ ದ ಎನಿ ಜನರೇಷನ್ ಹೂಸ್ ಟೇಕಿಂಗ್ ಅಪ್ ಸ್ಪೋರ್ಟ್. ಬಿ ಸ್ಟ್ರಾಂಗ್, ಬಿ ಮೋರ್ ಕಾನ್ಫಿಡೆಂಟ್. ತುಳಿಯೋರು ತುಂಬಾ ಜನ ಇರ್ತಾರೆ, ಎದ್ಬಿಟ್ಟು ಹೋಗ್ತಾ ಇರ್ಬೇಕು. ಒಂದೇ ವಿಷನ್ ಇಟ್ಕೊಳ್ಳಿ ಲೈಫಲ್ಲಿ. ಇದರ್ ಯು ವಾಂಟ್ ಟು ಸ್ಟಡಿ ಆರ್ ಯು ವಾಂಟ್ ಟು ಡೂ ಸ್ಪೋರ್ಟ್ಸ್. ಕ್ಲಿಯರ್ ವಿಷನ್, ಪ್ರೋಸೆಸ್ ಮೇಲೆ ವರ್ಕ್ ಮಾಡಿ. ಕೀಪ್ ಇಟ್ ವೆರಿ ಸಿಂಪಲ್. ತುಂಬ ಮಾಡರ್ನು ಇಲ್ಲ, ಯು ಕಾಂಟ್ ಬಿ ತುಂಬ ಓಲ್ಡ್ ಸ್ಕೂಲು. ಫಾಲೋ ಯೋರ್ ಬಾಡಿ, ಈಟ್ ವಾಟ್ ಯು ಲೈಕ್, but eat in limits. Get to know your body. So get to know your body is the motto. Motto astane, because no one can tell about your own body rather than yourself. Exactly. Nija. And now ivaga like women giruanta constraints ಬಗ್ಗೆ ಮಾತಾಡಿದ್ವಿ, which is our chums. And ಸುಮಾರು ಜನ ಯಾರೇ ಒಂದು aspiring cricketers ಆಗಲಿ, ಅವ್ರುಗಳಿಗೆ ಬರುವಂಥ ತಲೆಗೆ ಬರುವಂಥ ಕ್ವೆಶನ್ ಅಂದರೆ ಮುಂದೆ ಬರುವಂಥ ಕನ್ಸ್ಟ್ರೈನ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ. ಸೊ ರಿಲೇಷನ್ಶಿಪ್ ಕನ್ಸ್ಟ್ರೈನ್ಸ್ ಅನ್ಬೋದು ಇದನ್ನು. ಸೊ ಮದುವೆ ಆಗಲಿ, ಮದುವೆ ಆದಮೇಲೆ ಮಗು ಮಾಡ್ಕೊಳ್ಳೋದಾಗಲಿ, ಸೊ ಇದೆಲ್ಲ ಇದ್ದಾಗ ಸೊ ಅವ್ರಿಗೆ ಅಗೇನ್ ಆ ಒಂದು ವಿಷಯಗಳೆಲ್ಲ ಅವ್ರು ಆಡೋ ಕ್ರಿಕೆಟ್ಗೆ ಒಂದು ಫುಲ್ ಸ್ಟಾಪ್ ಇಡ್ಬೋದು, ಇಲ್ಲ ಅಂತಂದರೆ ಅಗೇನ್ ಪಾಸ್ ಆಗ್ಬೋದು. ಸೊ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಥವಾ ಹೇಗೆ ಹ್ಯಾಂಡಲ್ ಮಾಡಬೇಕು? ಅದೊಂದು ಫೇಸ್. ಲೈಕ್ ಸಿ, ನೀವು ಕ್ರಿಕೆಟ್ ಎಷ್ಟು ವರ್ಷ ಅಂತ ಆಡೋಕ್ಕಾಗತ್ತೆ. ಸಿ ಫಾರ್ ಎಕ್ಸಾಂಪಲ್ 35, 37 when you see the greatest of all time like ಮಿಥಾಲಿ ಅವರು, she's not married. ಜುಲನ್ ಗೋಸ್ವಾಮಿ ಆಗಿರ್ಬೋದು, because they've given their life to cricket. So, and I've also seen few cricketers who are married and also playing the sport. But ಮಗು ಅಂತ ಯಾರಿಗೂ ಆಗಿದ್ದು I can't remember. But I think after baby I think it's little tough. But you can't come to the competitive part. Competitive sport ಆಡೋಕ್ಕಾಗಲ್ಲ. ಬಿಕಾಸ್ ಪರ್ಫಾರ್ಮೆನ್ಸ್ ಇದ್ರೂ, ಬಟ್ ದೇರ್ ಆಲ್ ಯಂಗರ್ ಜನರೇಷನ್ ಹೂ ಆಲ್ರೆಡಿ ಕ್ಯಾಚ್ ಅಪ್. ಸೊ ಲಿಟಲ್ ಕೈಂಡ್ ಆಫ್ ಡಿಫಿಕಲ್ಟ್. ಬಟ್ ವೆನ್ ಇಟ್ ಕಮ್ಸ್ ಟು ರಿಲೇಷನ್ಶಿಪ್ ತುಂಬ ಲೈಕ್ ಯು ಕಾಂಟ್ ಸ್ಟಾಪ್ ಫಾಲಿಂಗ್ ಇನ್ ಲವ್ ಅಲ್ವಾ. ಸೊ ದಟ್ ಹ್ಯಾಪನ್ಸ್. ಸೊ ಅದನ್ನ ಹೌ ಮೆಚೋರ್ಡ್ ಯು ಹ್ಯಾಂಡಲ್. ಯು ಕಾಂಟ್ ಬಿ ಇನ್ ಅ ವೆರಿ ಟಾಕ್ಸಿಕ್ ರಿಲೇಷನ್ಶಿಪ್. ಆ್ಯಂಡ್ ವೆನ್ even if you're in a relationship also, ನಿಮಗೆ ಸಪೋರ್ಟಿವ್ ಆಗಿರಬೇಕು. ಲೈಕ್ ಎಂಡ್ ಗೋಲ್. ಸಿ ನಾವು if morning if you go you will be coming home at 6 PM 5 PM. ಸೊ ಅದನ್ನ ಅರ್ಥ ಮಾಡಿಕೊಂಡು if they're okay and if he's supportive. ಹೌದು. ಏನಾಗಿದೆ, you can't think about something which is not. ಸೊ ಏನು ಬೇಜಾರ್ ವಿಷಯ ಏನಂತಂದ್ರೆ, ಫಸ್ಟ್ ಆಫ್ ಆಲ್ ಆಕ್ಚುಯಲ್ ಸೊಸೈಟಿ ಬ್ಯಾರಿಯರ್ಸ್ನ ದಾಟ್ಕೊಂಡು ಬಂದು ಕ್ರಿಕೆಟ್ ಆಡ್ತಾ ಇರ್ತೀರಾ. ಅದಾದ್ಮೇಲೆ ಅಗೇನ್ ಸೊಸೈಟಿ ಬ್ಯಾರಿಯರ್ಸ್ ಅನ್ನೋದು ಮುಂದೆ ಬರುತ್ತೆ. ಸೊ ಈ ಮದುವೆ ಇದೆಲ್ಲ ಆಗಲಿ, ಸೊ ಇಟ್ ಇಸ್ ಜಸ್ಟ್ ಅಬೌಟ್ ಬ್ಯಾರಿಯರ್ಸ್ನ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಆ್ಯಂಡ್ ಸುಮಾರು ಜನ ಈ ಥರ ಅಚೀವ್ಮೆಂಟ್ ಮಾಡಿದ್ದಾರೆ, ಆ್ಯಂಡ್ ಯು ಆರ್ ಆಲ್ಸೋ ಒನ್ ಆಫ್ ದೆಮ್. ಇಟ್ ಈಸ್ ಗ್ರೇಟ್ ಟು ಟಾಕ್ ಟು ಪೀಪಲ್ ಲೈಕ್ ಯು, ಬಿಕಾಸ್ ವಿಮೆನ್ ಕ್ರಿಕೆಟ್ ಅಥವಾ ವಿಮೆನ್ ಯಾವುದೇ ಒಂದು ಫೀಲ್ಡಲ್ಲಿ ಆಗಲಿ ಬಂದರೆ ಇದೆಲ್ಲದೂ ಅವ್ರಿಗೆ ಅಡ್ಗಲಾಗತ್ತೆ ಒಂದಲ್ಲ ಒಂದು ಸ್ಟೇಜಲ್ಲಿ. ಪ್ರೆಷರ್ ಇದ್ದೇ ಇರುತ್ತೆ. ಮ್ಯಾರೇಜ್ ಪ್ರೆಷರ್ ಮನೇಲಿ, ಎಸ್ಪೆಷಲಿ ವೆನ್ 25, 26 ಪ್ರೆಷರ್ ಇದ್ದೇ ಇರುತ್ತೆ. ಬಟ್ ನೀವು ಆ ಪ್ರೆಷರಲ್ಲಿ ಯು ಕಾಂಟ್ ಮ್ಯಾರಿ ಸಮ್ವನ್ ಹೂ ಡಸಂಟ್ ಸಪೋರ್ಟ್ ಯುವರ್ ಗೋಲ್. ಇಫ್ ಈ ಸಪೋರ್ಟಿವ್, ಗೋ ಫಾರ್ ಇಟ್. ಇಫ್ ಈ ಸಪೋರ್ಟಿವ್, ನೀವು ಮದುವೆ ಆದಮೇಲೆ ಕ್ರಿಕೆಟ್ ಆಡೋದು. ಬಟ್ ದೆನ್ ತುಂಬ ಚೇಂಜಸ್ ಆಗುತ್ತೆ. ಯು ಕಾಂಟ್ ಗ್ಯಾರಂಟಿ. ಸಿ, ಮದುವೆ ಆಗಿದ ತಕ್ಷಣ ಫ್ಯಾಮ್ಲಿ ಫಂಕ್ಷನ್ಸ್ ಜಾಸ್ತಿ, ವೆಕೇಶನ್ಸ್ ಜಾಸ್ತಿ, ಯುನೋ ನಮ್ಮದು ರಿಚುವಲ್ಸ್ ಗೊತ್ತಲ್ಲ, ಹಿಂದೂ ರಿಚುವಲ್ಸ್ ತುಂಬ ಇದೆ, ತುಂಬ ಫಂಕ್ಷನ್, ತುಂಬ ಫೆಸ್ಟಿವಲ್. ಸೊ ಅದ್ರ ಮಧ್ಯ ನೀವು ಟ್ರೈನಿಂಗ್, ಯು ಕಾಂಟ್ ಬಿ ಆ್ಯಸ್ ಕನ್ಸಿಸ್ಟೆಂಟ್, ಆ್ಯಸ್ ಮೋಟಿವೇಟೆಡ್. ಅದೊಂದು ಸ್ವಲ್ಪ ಬ್ರೇಕ್ ಆಗುತ್ತೆ. ಬಟ್ ದೆನ್ ಅಗೇನ್ ಟು ಪುಷ್ ಬ್ಯಾಕ್ ಕಾಂಪಿಟೇಟಿವ್ ಆಗಿ ಆಡಬೇಕು ಅಂದರೆ ಯು ನೀಡ್ ಅ ಲಾಡ್ ಆಫ್ ಮೆಂಟಲ್ ಮೈಂಡ್ಸೆಟ್. ಆ್ಯಂಡ್ ಅದೇ ಫ್ಯಾಮ್ಲಿಯಿಂದ ಬಿಟ್ಟು ಓನ್ಲಿ ಇಫ್ ಯು ಬೋತ್ ಆರ್ ಟುಗೆದರ್ ಅಂದರೆ ದೆನ್ ಇಫ್ ಈಸ್ ವರ್ಕಿಂಗ್, ಅವರು ಆಕ್ಯುಪೈ ಆಗಿ, ಈವನ್ ಇಫ್ ಯು ಆರ್ ಆಕ್ಯುಪೈಡ್, ಮೇ ಬಿ ಇಟ್ ವರ್ಕ್ಸ್. ಖುಷಿ ವಿಚಾರ ಏನಂತಂದರೆ
ಇವಾಗ ಆಲ್ರೆಡಿ ಪೇರೆಂಟ್ಸ್ ಎಲ್ಲರೂ ಆ ಒಂದು ಮೈಂಡ್ ಸೆಟ್ಟಿಂದ ಹೊರಗಡೆ ಬಂದಿದ್ದಾರೆ. ಸೊ ಸುಮಾರು ಜನ ಹೆಣ್ಮಕ್ಳಿಗೆ ಪುಷ್ ಮಾಡ್ತಿದ್ದಾರೆ ಲೈಕ್ ಏನಾದರೂ ಅಚೀವ್ ಮಾಡು ಅಂತ ಅಂದ್ಬಿಟ್ಟು. ಆ್ಯಂಡ್ ವಿ ಆಲ್ಸೋ ಲೈಕ್ ವಿ ಹ್ಯಾವ್ ಅ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಯುವರ್ ಫಾದರ್ ಆ್ಯಂಡ್ ಮದರ್ ಆಸ್ ವೆಲ್, ಬಿಕಾಸ್ ಈ ಥರ ಒಂದು ಅವಾಗಿನ ಕಾಲದಲ್ಲೇ ಆ ಥರ ಯೋಚನೆ ಬರೋದೇ ಇಟ್ ವಾಸ್ ವೆರಿ ಯುನೀಕ್. ಸೊ ಅದನ್ನು ಆ ಒಂದು ಧೈರ್ಯ ಮಾಡಿ ಲೈಕ್ ದೇ ಹ್ಯಾವ್ ಸೆಂಟ್ ಯು ಟು ಅಚೀವ್ ಸಮಥಿಂಗ್. ಸೊ I mean, huge round of applause for your parents as well. And not just your parents, ಯಾರೇ ಅಚೀವರ್ಸ್, ವಿಮೆನ್ ಅಚೀವರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಅವ್ರ ಪೇರೆಂಟ್ಸ್ಗೂ ಒಂದು ಸಲಾಮ್ ಹೋಗಲೇಬೇಕು. ಕಮಿಂಗ್ ಟು ದ ಎಂಡ್ ಪಾರ್ಟ್ ಆಫ್ ದ ಪಾಡ್ಕಾಸ್ಟ್, ಸೊ ನಮ್ಮ ಟೀಮ್ ಕಡೆಯಿಂದ, so we wish you a very good luck for all your upcoming tournaments, for all your upcoming auctions. So you said you have auctions as well. ನೀವು ಪಕ್ಕ ಸೆಲೆಕ್ಟ್ ಆಗ್ತೀರಾ, ದಿಸ್ ಇಸ್ ಆರ್ ವಿಶ್ ಆಸ್ ವೆಲ್. ಸೊ ಇದೇ ರೀತಿ ಸ್ಟೇಟ್ಗೆ, ನಮ್ಮ ನೇಷನ್ಗೆ ಹೆಸರು ತರ್ತಾ ಇರಿ. ಇಟ್ ವಾಸ್ ಅ ಪ್ಲೆಜರ್ ಹ್ಯಾವಿಂಗ್ ಯು ಆನ್ ದ ಪಾಡ್ಕಾಸ್ಟ್. ತುಂಬ ವಿಷಯಗಳು ತಿಳ್ಕೊಂಡ್ವಿ. ಆ್ಯಂಡ್ ಮೇಯ್ನಾಗಿ ನನಗಿಂತ ನಮ್ಮ ಆಡಿಯನ್ಸ್ಗೆ ಸುಮಾರು ವಿಷಯಗಳು ನೀವು ತಲುಪಿಸಿದ್ದೀರಾ. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ talk with you. Very good. Thank you so much for giving me this opportunity. ಇದೇ ರೀತಿ. ಆ್ಯಂಡ್ ಆಸ್ ಐ ಟೋಲ್ಡ್, ನಿಮ್ಮ ಏನೇನು ಆ್ಯಕ್ಚುಯಲ್ ಗೋಲ್ಸ್ ಇದೆ, ಡ್ರೀಮ್ಸ್ ಇದೆ, ಅದೆಲ್ಲದನ್ನು ಫುಲ್ಫಿಲ್ ಮಾಡಲಿ ಅಂತ ನಾವು ಕೇಳ್ಕೊತ ವಿಲ್ ಎಂಡ್ ದಿಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಪಾಡ್ಕಾಸ್ಟ್. Thank you so much.